ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕ್ವಶನ್ ಬ್ಯಾಂಕ್ ಸೀರೀಸಲ್ಲಿ ಸೆಕೆಂಡ್ ಇಯರ್ದು ಇನ್ನೊಂದು ಚಾಪ್ಟರ್ನ ಡಿಸ್ಕಸ್ ಮಾಡೋಣ. MCQs, ದಟ್ ಈಸ್ ಆಲ್ಡಿಹೈಡ್, ಕೀಟೋನ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಈ ಚಾಪ್ಟರ್ ಟಫ್ ಅಂತ ಅಂದ್ಕೊಂಡು ಬಿಟ್ಬಿಡ್ತಾ ಇರ್ತೀರ. ಸೊ ಬೆಟರ್ ಬಿಡಕ್ಕೆ ಹೋಗ್ಬಿಡಿ, ತುಂಬ ಏನು ಕಷ್ಟ ಇಲ್ಲ. ಅಂದರೆ ರಿಯಾಕ್ಷನ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಹಂಗೆ ಅನಿಸುತ್ತೆ. ಅದನ್ನು ನೀವು ಎರಡು ಭಾಗ ಮಾಡ್ಕೊಳ್ಳಿ. ಆಲ್ಡಿಹೈಡ್ ಕೀಟೋನ್ಸ್ನ ಫಸ್ಟು ಒಂದು ಪಾರ್ಟ್ ಮಾಡ್ಕೊಂಡು ಕಂಪ್ಲೀಟ್ ಓದ್ಕೊಳ್ಳಿ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಇನ್ನೊಂದು ಪಾರ್ಟಾಗಿ ಓದ್ಕೊಳ್ಳಿ. ಆವಾಗ ನಿಮ್ಗೆ ಈಸಿ ಆಗುತ್ತೆ. ಎಕ್ಸಾಮ್ಸಲ್ಲೂ ಅಷ್ಟೇ ನಿಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಿಂದನೇ ಒಂದು ಸಪ್ರೇಟ್ ಕ್ವಶನ್ಸ್ ಇರುತ್ತೆ. ಸೊ ಈಸಿ ಇರುತ್ತೆ, ಕಲಿತಾ ಹೋಗೋಣ. ಓಕೆನಾ? ದ ಫಸ್ಟ್ ಕ್ವಶನ್ MCQನಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್ ಡು ನಾಟ್ ಕಂಟೈನ್ ಕಾರ್ಬೊನಿಲ್ ಗ್ರೂಪ್. ಸೊ ಕಾರ್ಬೊನಿಲ್ ಗ್ರೂಪ್ ಅಂದ್ರೆ ಏನಪ್ಪ, C≡O ಗ್ರೂಪ್ ಇರಬೇಕು. ಈ C≡O ಗ್ರೂಪಲ್ಲಿ ಕಾರ್ಬನ್ ಇದೆಯಲ್ಲ, ಇದಕ್ಕೆ ಒಂದು ಸೈಡ್ ಕಾರ್ಬನ್ ಅಟ್ಯಾಚ್ ಮಾಡಿ ಇನ್ನೊಂದು ಸೈಡ್ ಹೈಡ್ರೋಜನ್ ಅಟ್ಯಾಚ್ ಮಾಡಿದರೆ ಅದು ಆಲ್ಡಿಹೈಡ್ಸ್ ಆಗುತ್ತೆ. ಅದೇ ಕಾರ್ಬನ್ಗೆ ಎರಡೂ ಸೈಡು ಕಾರ್ಬನ್ನೇ ಅಟ್ಯಾಚ್ ಮಾಡಿದರೆ ಅದು ಕೀಟೋನ್ ಆಗುತ್ತೆ. ಅದೇ ಕಾರ್ಬನ್ಗೆ ಒಂದು ಸೈಡು ಕಾರ್ಬನ್ ಅಟ್ಯಾಚ್ ಮಾಡಿ ಇನ್ನೊಂದು ಸೈಡು OH ಅಟ್ಯಾಚ್ ಮಾಡಿದರೆ ಅದೇ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆಗುತ್ತೆ. ಅದಕ್ಕೆ ಮೂರು ಕಾಂಪೌಂಡನ್ನ ಒಂದೇ ಚಾಪ್ಟರ್ಲಿ ಇಟ್ಟಿದ್ದಾರೆ. ಯಾಕೆಂದರೆ ಈ ಮೂರು ಕಾಂಪೌಂಡಲ್ಲಿ ಕಾಮನ್ ಆಗಿರುವಂಥ ಒಂದು ಗ್ರೂಪ್ ಇದೆ, ಯಾವುದದು ಕಾರ್ಬೊನಿಲ್ ಗ್ರೂಪ್. ಅರ್ಥ ಆಯ್ತೇನ್ರಪ್ಪ? ಆದ್ದರಿಂದ ಕಾರ್ಬೊನಿಲ್ ಗ್ರೂಪ್ ಎಲ್ಲೆಲ್ಲಿದೆ? ಆಲ್ಡಿಹೈಡ್ಸಲ್ಲಿದೆ, ಕೀಟೋನ್ಸಲ್ಲಿದೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿದೆ. ಹಾಗಾದರೆ ಯಾವುದಲ್ಲಿ ಇಲ್ಲ? ಆಲ್ಕೋಹಾಲ್ಸಲ್ಲಿ ಇಲ್ಲ. ಕ್ಲಿಯರ್? ಈಸಿ. ನೆಕ್ಸ್ಟು, ಹೌ ಮೆನಿ ಕಾರ್ಬನ್ ಆಟಮ್ಸ್ ಡಸ್ ಫಾರ್ಮಾಲ್ಡಿಹೈಡ್ ಹ್ಯಾವ್ ಅಂತ. ಫಾರ್ಮಾಲ್ಡಿಹೈಡ್ ಫಾರ್ಮುಲಾ ಗೊತ್ತಿದ್ರೆ ಇದು ಭಾಳ ಈಸಿ. ಫಾರ್ಮಾಲ್ಡಿಹೈಡ್ದು ಫಾರ್ಮುಲಾ ಏನು? HCHO. ಸೊ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? ಒಂದು ಕಾರ್ಬನ್ ಆಟಮ್ ಇದೆ. ಅದರಿಂದ ಆನ್ಸರು B ಆಗ್ತದೆ. ಕ್ಲಿಯರ್? ಥರ್ಡ್ ಕ್ವಶನ್ ನೋಡೋಣ. ವಾಟ್ ಇಸ್ ದ ಕಾಮನ್ ನೇಮ್ ಆಫ್ ದ ಕಾಂಪೌಂಡ್ ವಿಚ್ ಹ್ಯಾಸ್ CHO ಗ್ರೂಪ್ ಅಟ್ಯಾಚ್ ಟು sp2 ಹೈಬ್ರಿಡೈಸ್ ಕಾರ್ಬನ್ ಆಟಮ್ ಆಫ್ ದ ಬೆನ್ಸಿನ್ ರಿಂಗ್. ಅಂದರೆ ಬೆನ್ಸಿನ್ ರಿಂಗಿಗೆ ಅಲ್ವೇನ್ರಪ್ಪ ನಾವು ಬರೆಯೋದು? ಬೆನ್ಸಿನ್ ರಿಂಗು ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಇರುತ್ತೆ. ಆ ಬೆನ್ಸಿನ್ ರಿಂಗಲ್ಲಿ ಕಾರ್ಬನ್ ಇದೆಯಲ್ಲ, ಈ ಕಾರ್ಬನ್ ಎಂಥ ಹೈಬ್ರಿಡೈಸೇಷನು? sp2, ಬಿಕಾಸ್ ಡಬಲ್ ಬಾಂಡ್ ಇದೆ ಅಲ್ವಾ? ಸೊ sp2 ಕಾರ್ಬನ್ನಿಗೆ ಏನು ಅಟ್ಯಾಚ್ ಆಗಿರಬೇಕಂತೆ? CHO. ಸೊ ಈ ಥರ ಡೈರೆಕ್ಟಾಗಿ CHO ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆದರೆ ಆ ಕಾಂಪೌಂಡ್ನ ಏನಂತ ಕರಿತೀವಿ ಅಂತ ಕಾಮನ್ ನೇಮ್, IUPAC ನೇಮ್ ಅಲ್ಲ, ಕಾಮನ್ ನೇಮ್ ಕೇಳ್ತಾ ಇದ್ದಾರೆ. ಕಾಮನ್ ನೇಮ್ ಏನಿದ್ರು ರಿಂಗ್ ಮೇಲೆ CHO ಡೈರೆಕ್ಟ್ ಅಟ್ಯಾಚ್ ಆಗಿದ್ರೆ ಅದನ್ನು ಬೆನ್ಸಾಲ್ಡಿಹೈಡ್ ಅಂತೇಳಿ ಕರಿತೀವಿ. ಸೊ ಥರ್ಡ್ ಕ್ವಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ 2 ಆಗುತ್ತೆ. ಇದ್ರದ್ದು IUPAC ನೇಮ್ ಅಂತ ಕೇಳಿಬಿಟ್ಟಿದ್ರೆ ಬೆನ್ಸಿನ್ ಕಾರ್ಬಾಲ್ಡಿಹೈಡ್. ನೋಡಿ, ಇದು IUPAC ನೇಮ್. ಅದೇ ಕಾಂಪೌಂಡ್ದು IUPAC ನೇಮ್ ಇದು, ಬೆನ್ಸಿನ್ ಕಾರ್ಬಾಲ್ಡಿಹೈಡ್. ದಿಸ್ ಈಸ್ ಓನ್ಲಿ ಕಾಮನ್ ನೇಮ್. ಅರ್ಥ ಆಯ್ತೇನ್ರಪ್ಪ? ಫೋರ್ತ್ ಒನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್ ನೇಮ್ ಫಾರ್ ದ ಫಾಲೋವಿಂಗ್ ಕಾಂಪೌಂಡ್ಸ್. ನೋಡಿ, ಯಾವುದು ತಪ್ಪಿರೋದು ಅಂತ ಹುಡುಕ್ಬೇಕಂತೆ. ಇಲ್ಲಿ ನೋಡೋಣ. ಈಗ ಇದಕ್ಕೆ ನಾವು ನೇಮಿಂಗ್ ಮಾಡ್ಬೇಕಾದ್ರೆ ಏನಂತ ಬರೀತೀವಪ್ಪ? ನಂಬರಿಂಗ್ ಮಾಡ್ಬೇಕಾದ್ರೆ ಫಂಕ್ಷನ್ ಗ್ರೂಪ್ ಕಡೆಯಿಂದ ತಾನೇ ನಂಬರಿಂಗ್ ಮಾಡಬೇಕು. ಇಲ್ಲಿಂದ ನಂಬರಿಂಗ್ ಮಾಡ್ಕೊಳ್ಳೋಣ. 1 2 3 4. ಅವಾಗ ಥರ್ಡ್ ಪ್ಲೇಸಲ್ಲಿ ಏನಿದೆ ನಿಮಗೆ? ಮೀಥೈಲ್ ಗ್ರೂಪ್ ಇದೆ. ಫಸ್ಟು ಬ್ರಾಂಚಿಂಗ್ ತಾನೇ ಬರೀಬೇಕು. ಬ್ರಾಂಚಿಂಗಿಂದ ಸ್ಟಾರ್ಟ್ ಮಾಡೋಣ. 3 ಅಲ್ವಾ? ಮೀಥೈಲ್ ಅಂತ ಬರೆದ್ವಿ, ಬ್ರಾಂಚಿಂಗ್ ಮುಗೀತು. ಕಾರ್ಬನ್ ಆಟಮ್ ಎಷ್ಟಿದೆ? 4 ಇದೆ. ಬ್ಯೂಟ್. ಸಿಂಗಲ್ ಬಾಂಡ್ ಇದೆ ಎಲ್ಲ ಕಡೆ, ಅದಕ್ಕೆ AN. CHOಗೆ ವರ್ಡ್ ಏನಪ್ಪ? AL. ಏನಾಯಿತು? 3 ಮೀಥೈಲ್ ಬ್ಯೂಟನಾಲ್ ಆಯಿತು. ಸೊ 3 ಮೀಥೈಲ್ ಬ್ಯೂಟನಾಲ್ ಅಂತ ಇಲ್ಲಿದೆ, ಅಂದರೆ ಒಂದು ಸರಿ ಇದೆ, ಬಟ್ ನಾವು ಇನ್ಕರೆಕ್ಟ್ ಹುಡುಕಬೇಕು. ಆಮೇಲೆ ಇನ್ನೊಂದು ವೇ ಇದೆ, ಆಲ್ಫಾ ಬೀಟಾ ಗಾಮಾ ಅಂತ ಹೇಳ್ಬಿಟ್ಟು. ಅದು ಹೇಗೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಈಗ ಇದು ನಂಬರಿಂಗ್ ಗಳಿಸ್ತೀನಿ. ಆಲ್ಫಾ ಬೀಟಾ ಗಾಮಾ ಹೆಂಗೆ ಬರಿತೀವಿ ಅಂತ ಹೇಳಿದ್ರೆ, ಈಗ CHO ಫಂಕ್ಷನ್ ಗ್ರೂಪ್ ಅಲ್ವಾ? ಯಾವಾಗಲೂ ಫಂಕ್ಷನ್ ಗ್ರೂಪ್ ಪಕ್ಕದ ಕಾರ್ಬನ್ನ ಆಲ್ಫಾ ಅಂತ ತಗೋತೀವಿ, ಆಲ್ಫಾ ಪಕ್ಕದ ಕಾರ್ಬನ್ನ ಬೀಟಾ ಅಂತ ತಗೋತೀವಿ, ಬೀಟಾ ಪಕ್ಕದ ಕಾರ್ಬನ್ನ ಗಾಮಾ ಅಂತ ತಗೋತೀವಿ. ಈಗ ನಿಮಗೆ ಮೀಥೈಲ್ ಗ್ರೂಪ್ ಎಲ್ಲಿದೆ? ಬೀಟಾ ಪ್ಲೇಸಲ್ಲಿ ಇದೆ. ಹಾಗಾಗಿ ಇದ್ರ ಇನ್ನೊಂದು ಹೆಸರು ಏನಂತ ಹೇಳ್ಬೋದು? ಬೀಟಾ ಮೀಥೈಲ್. 4 ಕಾರ್ಬನ್ ಇರೋದ್ರಿಂದ ಬ್ಯೂಟರಾಲ್ಡಿಹೈಡ್, ಬೀಟಾ ಮೀಥೈಲ್ ಅಂತಲೂ ಹೇಳ್ಬೋದು. ಅದು ಸರಿ ಇದೆ. ಆದರೆ ಗಾಮಾ ಮೀಥೈಲ್ ಅಂತ ಹೇಳ್ಬೋದಾ? ಯಾಕೆಂದರೆ ಮೀಥೈಲು ಗಾಮಾ ಪ್ಲೇಸಲ್ಲಿ ಇಲ್ಲ, ಇಲ್ಲಿ ಗಾಮಾ ಮೀಥೈಲ್ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ತಪ್ಪು. ಅವ್ರು ಕೇಳ್ತಾರೆ ಇನ್ಕರೆಕ್ಟ್ ಯಾವುದು ಅಂತ. ಸೊ ಫೋರ್ತ್ ನೇಮು ಇನ್ಕರೆಕ್ಟ್ ಆಗಿದೆ. ಸರ್ ಇದೇಗೆ ಸರಿ ಹೋಗುತ್ತೆ ಸರ್? ಐಸೋವೆಲರಾಲ್ಡಿಹೈಡ್. ವೆಲರ್ ಅಂದ್ರೆ ಅರ್ಥ, ವೆಲರ್ ಅಂದರೆ 5 ಕಾರ್ಬನ್ ಇರುವಂಥ ಆಲ್ಡಿಹೈಡ್ ಆಗಿರಬೇಕು. ನೋಡಿ, ಇಲ್ಲಿ 5 ಕಾರ್ಬನ್ ಇದೆ. 1 2 3 4 5.
5 ಕಾರ್ಬನ್ ಇರೋ ಆಲ್ಡಿಹೈಡ್ಸ್ನ ನಾವು ವೆಲರಾಲ್ಡಿಹೈಡ್ ಅಂತ ಕರಿತೀವಿ. ಓಕೆನಾ. ಇನ್ನು ಐಸೋ ಅಂತ ಏನಕ್ಕೆ ಕರಿತೀರಾ, ಎಷ್ಟೋ ಸಲ ಹೇಳಿದ್ದೀನಿ ನಾನು. ಐಸೋ ಅಂದ್ರೆ ಏನು, ಇಲ್ಲಿ ನೋಡಿ, ಇದು ಒಂದು ಕಾರ್ಬನ್ನು, ಈ ಒಂದು ಕಾರ್ಬನ್ನಿಗೆ 2 ಸಿಮಿಲರ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಲ್ಲ, 2 ಸೇಮ್ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಇದನ್ನು ಐಸೋ ಅಂತ ಕರಿತೀವಿ. 5 ಕಾರ್ಬನ್ ಇರೋದ್ರಿಂದ ವೆಲರಾಲ್ಡಿಹೈಡ್ ಅಂತ ಕರಿತೀವಿ. ಅಂದರೆ ಅದು ಕರೆಕ್ಟ್ ಇದೆ. ತಪ್ಪಿರೋದು ಯಾವುದು, 4th ಒನ್. ಅರ್ಥ ಆಯ್ತೇನ್ರಪ್ಪ. 5th ಒನ್ ನೋಡ್ರು, ದ ಪ್ರಿಫಿಕ್ಸ್ ವೆಲರ್. ಈಗ ಜಸ್ಟ್ ಹೇಳಿದೆ, ವೆಲರ್ ಅನ್ನೋ ವರ್ಡನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ವೆಲರ್ ಅನ್ನೋ ವರ್ಡನ್ನ ಯೂಸ್ ಮಾಡಬೇಕು ಅಂದರೆ ಆಲ್ಡಿಹೈಡ್ಸಲ್ಲಿ ಎಷ್ಟು ಕಾರ್ಬನ್ ಇರಬೇಕು ಅಂತ ಕ್ವಶನ್ ಕೇಳ್ತಾರೆ. ಎಷ್ಟು ಕಾರ್ಬನ್ ಇರಬೇಕು, 5 ಕಾರ್ಬನ್ ಮಿನಿಮಮ್ ಇರಲೇಬೇಕು. ಅರ್ಥ ಆಯ್ತಾ. ನೆಕ್ಸ್ಟ್ IUPAC ನೇಮ್ ಹೇಳಬೇಕಂತೆ ಕಾಂಪೌಂಡು. ಒಟ್ಟು ಎಷ್ಟು ಕಾರ್ಬನ್ ಇದೆ ಲೆಕ್ಕ ಹಾಕ್ರಪ್ಪ. 1 2 3 4 5 6 ಇದೆ. 6ಗೆ ಏನಂತ ಬರಿತೀವಿ, ಎಕ್ಸ್ ಅಂತ ಬರಿತೀವಾ. IUPAC ನೇಮ್ ಕೇಳಿದರೆ ಎಕ್ಸ್. ಸಿಂಗಲ್ ಬಾಂಡ್ ಇದೆ, ANE, ಎಕ್ಸೇನ್ ಅಂತ ಬರೆಯೋಣ. ಇದು ಕ್ಲೋಸ್ ರಿಂಗ್ ಆಗಿರೋದ್ರಿಂದ ಪ್ರಿಫಿಕ್ಸಲ್ಲಿ ನಾವೇನಂತ ಬರೀಬೇಕು, ಸೈಕ್ಲೋ, ಯಾಕೆಂದರೆ ರಿಂಗ್ ಇದೆ. ಹೆಕ್ಸೇನ್ ಆಯಿತು. ಇದು ಬೆನ್ಸಿನ್ ರಿಂಗ್ ಅಲ್ಲ, ಹುಷಾರಾಗಿರಿ. ಸೈಕ್ಲೋ, 6 ಕಾರ್ಬನ್ ಇದೆ, ಹೆಕ್ಸ್, ಸಿಂಗಲ್ ಬಾಂಡ್ ಇದೆ, ಏನ್. ಇನ್ನು ಏನು ಬರೀಬೇಕು, ಈ CHOಗೆ ಏನಂತ ಬರೀತೀರಾ ನೋಡಿ. CHO ಓಪನ್ ಚೈನಲ್ಲಿ ಇದ್ದಾಗ AL ಅಂತ ಬರಿತೀವಿ. ಇದು ರಿಂಗ್ಗೆ ಡೈರೆಕ್ಟ್ ಅಟ್ಯಾಚ್ ಆಗಿದ್ದಾಗ AL ಅಂತ ಬರೆಯಲ್ಲ, ಕಾರ್ಬಾಲ್ಡಿಹೈಡ್ ಅಂತ ಬರಿತೀವಿ. ಎಂತ ಬರಿತೀವಿ, ಕಾರ್ಬಾಲ್ಡಿಹೈಡ್. ಸೊ ಅದರಿಂದ ಇದು ಹೆಸರು ಏನಾಯ್ತಪ್ಪ, ಸೈಕ್ಲೋ ಹೆಕ್ಸೇನ್ ಕಾರ್ಬಾಲ್ಡಿಹೈಡ್. ಎಲ್ಲಿದೆ, ಆಪ್ಷನ್ ಡಿ ಯಲ್ಲಿದೆ. ಈಗ ಗೊತ್ತಾಯ್ತೇನ್ರು, ಕಾರ್ಬಾಲ್ಡಿಹೈಡ್ ಯಾವಾಗ ಯೂಸ್ ಮಾಡಬೇಕು, AL ಯಾವಾಗ ಯೂಸ್ ಮಾಡಬೇಕು ಅಂತ. ಕಾರ್ಬಾಲ್ಡಿಹೈಡು ರಿಂಗ್ಗೆ, ಬೆನ್ಸಿನ್ ರಿಂಗಿಗೆ ಅಥವಾ ಸೈಕ್ಲಿಕ್ ರಿಂಗಿಗೆ ಡೈರೆಕ್ಟ್ ಅಟ್ಯಾಚ್ ಆಗಿದ್ದಾಗ ನಾವು ಈ ವರ್ಡನ್ನು ಯೂಸ್ ಮಾಡ್ತೀವಿ, ಕಾರ್ಬಾಲ್ಡಿಹೈಡ್ ಅನ್ನೋ ವರ್ಡನ್ನು. ಓಕೆ. ಕೆಲವು ಸಲ ಮೋರ್ ದ್ಯಾನ್ 1 CHO ಗ್ರೂಪ್ ಇದ್ರೂ ಕೂಡ ಯೂಸ್ ಮಾಡ್ತೀವಿ ವರ್ಡನ್ನು. ಓಕೆ. ನೆಕ್ಸ್ಟ್ 7th ಒನ್, ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಕೆನಾಟ್ ಪ್ರೊಡ್ಯೂಸ್ ಆಲ್ಡಿಹೈಡ್. ಇದು ಆಲ್ಕೋಹಾಲ್ ಚಾಪ್ಟರ್ಲೇ ರಿಪೀಟ್ ಆಗಿತ್ತು. ಆಲ್ಕೋಹಾಲ್ ಚಾಪ್ಟರ್ ಆಲ್ರೆಡಿ ಹೇಳಿದೆ ನಾನು ನಿಮಗೆ, ಏನು ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ. ಪ್ರೈಮರಿ ಆಲ್ಕೋಹಾಲ್ನ ಆಕ್ಸಿಡೇಷನ್ ಮಾಡಿದ್ರೆ ಅಥವಾ ಡಿಹೈಡ್ರೋಜಿನೇಷನ್, ಆಲ್ಕೋಹಾಲ್ ಚಾಪ್ಟರ್ ನೆನಪಿಸ್ಕೊಳ್ಳಿ, ಹೇಳಿದೆ ಇದನ್ನು. ಪ್ರೈಮರಿ ಆಲ್ಕೋಹಾಲ್ನ ಆಕ್ಸಿಡೇಷನ್ ಅಥವಾ ಡಿಹೈಡ್ರೋಜಿನೇಷನ್ ಮಾಡಿದ್ರೆ ನಿಮಗೆ ಆಲ್ಡಿಹೈಡ್ ಬರ್ತದೆ. ಸೆಕೆಂಡರಿ ಆಲ್ಕೋಹಾಲ್ನ ಆಕ್ಸಿಡೇಷನ್ ಅಥವಾ ಡಿಹೈಡ್ರೋಜಿನೇಷನ್, ಇದು ಕೂಡ ಹೈಡ್ರೋಜಿನೇಷನ್. ಡಿಹೈಡ್ರೋಜಿನೇಷನ್ ಮಾಡಿದ್ರೆ ಏನು ಬರುತ್ತೆ, ಕೀಟೋನ್ ಬರುತ್ತೆ. ಅದೇ ಟರ್ಷರಿ ಆಲ್ಕೋಹಾಲ್ನ ಡಿಹೈಡ್ರೋಜಿನೇಷನ್ ಮಾಡಲ್ಲ, ಹೈಡ್ರಾಲಿಸಿಸ್ ಮಾಡ್ತೀವಿ ಅಲ್ವಾ, ಡಿಹೈಡ್ರೇಷನ್ ಮಾಡ್ತೀವಿ, ವಾಟರ್ನ ತೆಗಿತೀವಿ ಅಲ್ಲ, ಹೈಡ್ರೋಜನ್ ತೆಗಿತೀವಿ, ಇಲ್ಲಿ ವಾಟರ್. ಆವಾಗ ನಿಮ್ಗೇನು ಬರುತ್ತೆ, ಅಲ್ಕೀನ್ ಬರುತ್ತೆ ಅಂತ ಆಲ್ಕೋಹಾಲ್ ಚಾಪ್ಟ್ರಲ್ಲೂ ಹೇಳಿದೆ. ಅದು ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ಅರ್ಥ ಆಯ್ತೇನ್ರಪ್ಪ. ಈಗ ಅವ್ರು ಕೇಳ್ತಾ ಇರೋದೇನು, ವಿಚ್ ಮೆಥಡ್ ಕೆನ್ ನಾಟ್ ಪ್ರೊಡ್ಯೂಸ್ ಆಲ್ಡಿಹೈಡ್ ಅಂತ. ಈಗ ಇದು ಬರ್ಕೊಂಡ್ರ, ಪ್ರೈಮರಿಯಿಂದ ಏನು ಬರುತ್ತೆ, ಸೆಕೆಂಡರಿಯಿಂದ ಏನು ಬರುತ್ತೆ ಅಂತ. ಇದನ್ನು ರಬ್ ಮಾಡ್ತೀನಿ ಈಗ. ಈಗ ಅವ್ರ ಆಲ್ಡಿಹೈಡ್ಸ್ ಯಾವುದನ್ನ ಬರಲ್ಲ ಅಂತ ನೋಡೋಣ. ಮೊದಲನೇದು ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್. ಈಗ ತಾನು ಹೇಳಿದೆ, ಪ್ರೈಮರಿ ಆಲ್ಕೋಹಾಲ್ನ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್ ಬರ್ತದೆ. ನೆಕ್ಸ್ಟು ಡಿಹೈಡ್ರೋಜಿನೇಷನ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ ಬರಲ್ಲ. ಇದೇ ಕರೆಕ್ಟ್ ಆನ್ಸರ್. ಇದರಿಂದ ಆಲ್ಕೋಹಾಲ್ ಬರಲ್ಲ, ಆಲ್ಡಿಹೈಡ್ ಬರಲ್ಲ. ಇದರಿಂದ ಏನು ಬರುತ್ತೆ ನಿಮಗೆ, ಕೀಟೋನ್ ಬರ್ತದೆ. ಸೆಕೆಂಡರಿ ಆಲ್ಕೋಹಾಲಿಂದ ಕೀಟೋನ್ ಬರ್ತದೆ. ಇನ್ನು ಓಝೋನೋಲಿಸಿಂದನೂ ಆಲ್ಡಿಹೈಡ್ ಪ್ರಿಪೇರ್ ಮಾಡ್ಬೋದು. ಹೈಡ್ರೇಷನ್ ಆಫ್ ಈಥೈನ್ ಅಂದರೆ ಇದು ಫಸ್ಟ್ ಇಯರ್ ಚಾಪ್ಟರ್ದು ಕಣ್ರಪ್ಪ. ಆಕ್ಸಿ ಮರ್ಕ್ಯುರೇಷನ್ ಅಂತ ಒಂದು ರಿಯಾಕ್ಷನ್ ಇದೆ ಫಸ್ಟ್ ಇಯರ್ ಹೈಡ್ರೋಕಾರ್ಬನ್ಸಲ್ಲಿ. ಓಝೋನೋಲಿಸಿಸ್ ಅಂತಲೂ ಫಸ್ಟ್ ಇಯರ್ ಆಲ್ಕೀನ್ಸ್ ಹೈಡ್ರೋಕಾರ್ಬನ್ ಚಾಪ್ಟರ್ ಇರುತ್ತೆ. ಇವೆರಡು ಫಸ್ಟ್ ಇಯರಿಂದ ಆಲ್ಡಿಹೈಡ್ನ ಮತ್ತು ಕೀಟೋನ್ಸ್ನ ಪ್ರಿಪೇರ್ ಮಾಡೋಕ್ಕೆ ಇರುವಂಥ ಮೆಥಡ್ಸ್. ಅರ್ಥ ಆಯ್ತೇನ್ರು. ಸೊ ಸೆಕೆಂಡ್ ಮೆಥಡಿಂದ ಬರಲ್ಲ ನಿಮಗೆ ಆಲ್ಡಿಹೈಡ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ ಕ್ಯಾನ್ ಪ್ರೊಡ್ಯೂಸ್ ಕೀಟೋನ್. ಈಗ ಅದೇ ಮತ್ತೆ ಪ್ರೈಮರಿ ಆಲ್ಕೋಹಾಲ್ನ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್ ಬಂತು. ಈಗ ಕೀಟೋನ್ ಕೇಳ್ತಾ ಇದ್ದಾರೆ. ಕೀಟೋನ್ ಬರಬೇಕು ಅಂದರೆ ಏನು ಮಾಡಬೇಕಪ್ಪ, ಸೆಕೆಂಡರಿ ಆಲ್ಕೋಹಾಲ್ನ ಆಕ್ಸಿಡೇಷನ್ ಮಾಡಬೇಕು ಅಥವಾ ಡಿಹೈಡ್ರೋಜಿನೇಷನ್ ಮಾಡಬೇಕು. ಮೊದಲನೇ ಆಪ್ಷನ್ ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಗಲ್ಲ, ಬಿಕಾಸ್ ಅಲ್ಲಿ ಏನು ಬರುತ್ತೆ ನಿಮಗೆ, ಆಲ್ಡಿಹೈಡ್ ಬರ್ತದೆ. ಡಿಹೈಡ್ರೋಜಿನೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಎರಡೂ ಸೇಮ್, ಅಲ್ಲೂ ಕೂಡ ನಿಮಗೆ ಕೀಟೋನ್ ಬರಲ್ಲ, ಆಲ್ಡಿಹೈಡೇ ಬರೋದು. ಇನ್ನು ಡಿಹೈಡ್ರೋಜಿನೇಷನ್ ಆಫ್ ಟರ್ಷರಿ ಆಲ್ಕೋಹಾಲ್, ಡಿಹೈಡ್ರೋಜಿನೇಷನ್ ಆಫ್ ಟರ್ಷರಿ ಆಲ್ಕೋಹಾಲ್ ಬರುತ್ತಾ, ಇಲ್ಲ ಅಲ್ವಾ, ಅಲ್ಲೂ ಕೀಟೋನ್ ಆಲ್ಕೀನ್ಸ್ ಬರುತ್ತೆ. ಆಕ್ಸಿಡೇಷನ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ಸಲ್ಲಿ ನಿಮಗೆ 100% ಕೀಟೋನ್ ಬರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಆಗಬೇಕು. ಅರ್ಥ ಆಯ್ತೇನ್ರಪ್ಪ. ನೆಕ್ಸ್ಟ್ 9th ಒನ್ ನೋಡಿ. ವಾಟ್ ಈಸ್ ದ ಕೆಟಲಿಸ್ಟ್ ಯೂಸ್ಡ್ ಇನ್ ದ ಹೈಡ್ರೋಜಿನೇಷನ್ ಆಫ್ ಅಸಿಟೈಲ್ ಫ್ಲೋರೈಡ್ ಟು ಗೆಟ್ ಎಥನಾಲ್.
ಇಲ್ಲಿ ಯಾವಾಗಲೂ ನೋಡಿ ರಿಯಾಕ್ಟೆಂಟು ಪ್ರಾಡಕ್ಟನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದು ರಿಯಾಕ್ಟೆಂಟು? ಅಸೆಟೈಲ್ ಕ್ಲೋರೈಡಾ? ಯಾವುದು ಪ್ರಾಡಕ್ಟು? ಎಥನಾಲ್. ಅಸೆಟೈಲ್ ಕ್ಲೋರೈಡ್ ಫಾರ್ಮುಲಾ ಏನಪ್ಪ? CH3COCl. ಅದಿರೋದು ಏನಾಗ್ತಾ ಇದೆ? ಎಥನಾಲ್. ಎಥನಾಲ್ ಅಂದರೆ 2 ಕಾರ್ಬನ್ನ, ಈತ್ ಅಂದರೆ 2 ಕಾರ್ಬನ್. ಓಕೆ, ಏನಂದರೆ ಸಿಂಗಲ್ ಬಾಂಡ್ ಹಾಗೆ ಇರಲಿ. AL ಅಂದರೆ ಏನಪ್ಪ? ಆಲ್ಡಿಹೈಡ್. 1 ಕಾರ್ಬನ್ನ ಆಲ್ಡಿಹೈಡ್ ಮಾಡೋಣ. ಇನ್ನು 1 ಕಾರ್ಬನ್ ಉಳಿತು, 1 ಬಾಂಡ್ ಇದೆ, 4 ಆಗಬೇಕು ಅಂದರೆ ಇನ್ನು 3 ಹೈಡ್ರೋಜನ್ ಕೊಡೋಣ. ಸೊ ಇದೇನಾಗ್ತಾ ಇದೆ? ಅಸೆಟೈಲ್ ಕ್ಲೋರೈಡ್ ಇರೋದು ಅಸೆಟಾಲ್ಡಿಹೈಡ್ ಅಥವಾ ಎಥನಾಲ್ ಆಗ್ತಾ ಇದೆ. ಏನು? ಈ COCl ಗ್ರೂಪ್ ಏನಾಗ್ತಾ ಇದೆ? ಆಲ್ಡಿಹೈಡ್ ಆಗ್ತಾ ಇದೆ. COCl ಅಸೈಲ್ ಕ್ಲೋರೈಡ್ ಗ್ರೂಪು ಆಲ್ಡಿಹೈಡ್ ಆಗೋ ರಿಯಾಕ್ಷನ್ ಒಂದೇ ಒಂದು, ಯಾವುದು? ರೋಸ್ಮಂಡ್ ರಿಡಕ್ಷನ್ ಅಲ್ವನ್ರಪ್ಪ. ಸೊ ರೋಸ್ಮಂಡ್ ರಿಡಕ್ಷನ್ ನಾವು ಯೂಸ್ ಮಾಡೋ ರಿಯೇಜೆಂಟ್ ಯಾವುದು? ಪೆಲೇಡಿಯಂ ಓವರ್ BaSO4. ಎಲ್ಲಿದೆ ಇದು ಪೆಲೇಡಿಯಂ ಓವರ್ BaSO4 ಅಂತ? ಆಪ್ಷನ್ ಸಿ. ಇದು ರೋಸ್ಮಂಡ್ ರಿಡಕ್ಷನ್. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಕ್ಲಾಸಲ್ಲಿ ಇದನ್ನು ಎಕ್ಸಾಂಪಲ್ ಆಗಿ ಕೊಟ್ಟಿರ್ತಾರೆ, ಅಬ್ಸರ್ವ್ ಮಾಡಿದ್ದೀರಾ? ಬೆನ್ಸಾಯಿಲ್ ಕ್ಲೋರೈಡ್ ಈಸ್ ಕನ್ವರ್ಟಿಂಗ್ ಇಂಟು ಬೆನ್ಸಾಲ್ಡಿಹೈಡ್ ಅಂತ ಹೀಗೆ ಬರೆದಿರ್ತಾರೆ, ಹೌದಾ? ಹಾಂ, ಅಂದರೆ ಬೆನ್ಸಿನೇ ಕೊಡಬೇಕು ಅಂತೇನಿಲ್ಲ, ಆಲ್ಕೈಲ್ ಗ್ರೂಪು ಕೂಡ ಕೊಡ್ಬೋದು. ಬಟ್ ಕನ್ವರ್ಷನ್ ಮಾತ್ರ ಅದೇ ಆಗ್ತಿದೆ ನೋಡಿ. COCl ಇರೋದು CHO ಆಗ್ತಾ ಇದೆ. ಇಲ್ಲೂ ಅಷ್ಟೇ, COCl ಇರೋದು CHO ಆಗ್ತಾ ಇದೆ. ಸೊ ಪೆಲೇಡಿಯಂ BaSO4 ಅಂದ ತಕ್ಷಣ ನಿಮಗೆ ಯಾವ ರಿಯಾಕ್ಷನ್ ನೆನಪಾಗಬೇಕು? ರೋಸ್ಮಂಡ್ ರಿಡಕ್ಷನ್ ನೆನಪಾಗಬೇಕು. ಓಕೆನಾ? ಮತ್ತು ಅದ್ರಲ್ಲಿ ಏನು ಕನ್ವರ್ಷನ್ ಆಗಬೇಕು? COCl ಇರೋದು CHO ಆಗಬೇಕು. ಈ ಥರ ನೆನ್ಪಿಟ್ಕೊಳ್ಳಿ. ಓಕೆನಾ? 10th one. Which of the following carbonyl compounds can be prepared from Rosemond reduction? ಈಗ ತಾನೇ ಹೇಳಿ ರೋಸ್ಮಂಡ್ ರಿಡಕ್ಷನ್ ಅಂತ ಏನು ಅಂತ. ಅದರಿಂದ ಏನು ಪ್ರಿಪೇರ್ ಮಾಡ್ತೀವಿ ನಾವು? ಆಲ್ಡಿಹೈಡ್ಸ್ನ ಪ್ರಿಪೇರ್ ಮಾಡ್ತೀವಿ, ಹೌದಲ್ವಾ? ಸೊ ಯಾವ ಆಲ್ಡಿಹೈಡ್ಸ್ನ ಪ್ರಿಪೇರ್ ಮಾಡ್ಬೋದು? ಅಸಿಟೋನು, ಬ್ಯೂಟೋನೋನು 2 ಕೀಟೋನ್ಸೆ, ಅದು ಸಾಧ್ಯನೇ ಇಲ್ಲ. ಇಲ್ಲಿ AL ಅಂತಿದೆ, ಇದು ಆಲ್ಡಿಹೈಡೆ, ಇದು ಆಲ್ಡಿಹೈಡ್. ಈಗ ಇವೆರಡರಲ್ಲಿ ಯಾವುದು ಅಂತ ಬಂದಾಗ ಬೆನ್ಸಾಲ್ಡಿಹೈಡ್ ಆಗುತ್ತೆ. ಮೆಥನಾಲ್ ಯಾಕಾಗಲ್ಲ ಸರ್ ಅಂತ ನೀವು ಕೇಳ್ಬೋದು. ಮೆಥನಾಲ್ ಅಂದ್ರೇನು? HCHO ಅಂದರೆ ಒಂದೇ ಒಂದು ಕಾರ್ಬನ್ ಇರುವಂಥ ಆಲ್ಡಿಹೈಡು. ಇದು ನೆನ್ಪಿಟ್ಕೊಳ್ಳಿ. ರೋಸ್ಮಂಡ್ ರಿಡಕ್ಷನಿಂದ ಮಿನಿಮಮ್ 2 ಕಾರ್ಬನ್ ಇರೋ ಆಲ್ಡಿಹೈಡ್ಸ್ನ ನಾವು ಪ್ರಿಪೇರ್ ಮಾಡೋಕ್ಕಾಗೋದು. 1 ಕಾರ್ಬನ್ ಇರೋ ಆಲ್ಡಿಹೈಡ್ನ ಪ್ರಿಪೇರ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ C1 1 ಕಾರ್ಬನ್ ಆಲ್ರೆಡಿ ಇರುತ್ತಲ್ಲ, ಇಲ್ಲೊಂದು ಕಾರ್ಬನ್ ಇದ್ದೇ ಇರುತ್ತೆ, ಅದಕ್ಕೆ ಇನ್ನೊಂದು ಕಾರ್ಬನ್ ಅಟ್ಯಾಚ್ ಆಗೇ ಇರಬೇಕು ಅಸೈಲ್ ಕ್ಲೋರೈಡ್ಸ್ ಅಂದರೆ. ಅಂದಮೇಲೆ ನಿಮಗೆ ಮಿನಿಮಮ್ 2 ಕಾರ್ಬನ್ ಇರೋ ಆಲ್ಡಿಹೈಡ್ಸ್ ಬರುತ್ತೆ, ಒಂದೇ 1 ಕಾರ್ಬನ್ ಇರೋ ಆಲ್ಡಿಹೈಡ್ ಬರಲ್ಲ. ಅದರಿಂದ ಆಪ್ಷನ್ ಎ ಆಗಲ್ಲ, ಆಪ್ಷನ್ 4 ಆಗುತ್ತೆ. ಬೆನ್ಸಾಲ್ಡಿಹೈಡ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನ್ರಪ್ಪ? ನೆಕ್ಸ್ಟ್ 11th ಒನ್ನು, ಐಡೆಂಟಿಫೈ ಎಕ್ಸ್ ಇನ್ ದ ರಿಯಾಕ್ಷನ್ ಗಿವನ್ ಬಿಲೋ. ಇದು ನೋಡಿದ ತಕ್ಷಣ ನಿಮಗೆ ರಿಯಾಕ್ಷನ್ ನೆನಪಾಗಬೇಕು. ಏನಿದೆ ಇದು? ಟಾಲಿನ್ ಇದೆ. ಟಾಲಿನು ಬೆನ್ಸಾಲ್ಡಿಹೈಡ್ ಆಗ್ತಾ ಇದೆ ಇನ್ ಪ್ರೆಸೆನ್ಸ್ ಆಫ್ CS2 ಇದೆ. ಯಾವ ರಿಯಾಕ್ಷನ್? ಇಟಾರ್ಡ್ ರಿಯಾಕ್ಷನ್. ಇದು ಯಾವ ರಿಯಾಕ್ಷನ್ನು? ಇಟಾರ್ಡ್ ರಿಯಾಕ್ಷನ್. ಬೆನ್ಸಾಲ್ಡಿಹೈಡ್ನ ಪ್ರಿಪೇರ್ ಮಾಡೋಕ್ಕೆ ಏನು ಮಾಡ್ತೀವಲ್ಲಿ? ಟಾಲಿನ್ನ ಕ್ರೋಮೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತೀವಿ ಅಲ್ವೇನ್ರಪ್ಪ? ಕ್ರೋಮೈಲ್ ಕ್ಲೋರೈಡ್ ಹಾಕಿ ಕಾರ್ಬನ್ ಡೈಸಲ್ಫೇಟ್ ಸಾಲ್ವೆಂಟ್ ಹಾಕಿ ಆಮೇಲೆ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ನಿಮಗೆ CH3 ಇರೋದೇನಾಗುತ್ತೆ? CHO ಆಗುತ್ತೆ. ಓಕೆನಾ? ಇನ್ನೂ 2 ರಿಯಾಕ್ಷನ್ ಇದೆ CH3ನ CHO ಮಾಡೋದಕ್ಕೆ. ಎಲ್ಲ ಇಟಾರ್ಡ್ ಅಲ್ಲ. ಬಟ್ ಇಟಾರ್ಡ್ ಅಂತ ಹೆಂಗೆ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ, ಒಂದು ಟಾಲಿನ್ ಇರೋದು ಬೆನ್ಸಾಲ್ಡಿಹೈಡ್ ಆಗ್ತಿರಬೇಕು, ಮತ್ತು ರಿಯೇಜೆಂಟ್ ಏನಿರಬೇಕು? ಕ್ರೋಮೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ CS2 ಸಾಲ್ವೆಂಟೇ ಇರಬೇಕು. ಈ ಕಂಡೀಷನ್ ಇದ್ದಾಗ ಅದು ಇಟಾರ್ಡ್ ರಿಯಾಕ್ಷನ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ಇಫ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಮೆಥಾಕ್ಸಿ ಈಥೇನ್ ಆ್ಯಂಡ್ ಪ್ರೋಪೇನ್ ಟು ಆಲ್. ಬಾಯ್ಲಿಂಗ್ ಪಾಯಿಂಟ್ ಕೊಟ್ಬಿಟ್ಟಿದ್ದಾರೆ. ಯಾವುದ್ಯಾವುದು? ಮೆಥಾಕ್ಸಿ ಈಥೇನ್, ದಟ್ ಮೀನ್ಸ್ ಇಟ್ ಇಸ್ ಎ ಈಥರ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೋಪೇನ್ 1-ol ಇಸ್ ನಥಿಂಗ್ ಬಟ್ ಆಲ್ಕೋಹಾಲ್. ಹಾಗಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ರೊಪನಾಲ್ ಹೇಳಬೇಕಂತೆ. ಪ್ರೊಪನಾಲ್ ಅಂದ್ರೇನು? ಆಲ್ಡಿಹೈಡ್ದು ಬಾಯ್ಲಿಂಗ್ ಪಾಯಿಂಟನ್ನು ಹೇಳಬೇಕಂತೆ. ಹೆಂಗಿದು ಸರ್? ನಾವು ವ್ಯಾಲ್ಯೂಸ್ ಎಲ್ಲ ನೆನ್ಪಿಟ್ಕೋಬೇಕಾ ಸರ್ ಅಂತ? ಇಲ್ಲ, ಒಂದು ಮೆಥಡ್ ಹೇಳ್ಕೊಟ್ಟಿದ್ದೀವಿ. ಏನು? ಬಾಯ್ಲಿಂಗ್ ಪಾಯಿಂಟು ಯಾರಿಗೆ ಜಾಸ್ತಿ ಇರುತ್ತೆ, ಯಾರಿಗೆ ಕಡಿಮೆ ಇರುತ್ತೆ, ಹೇಗೆ ಅಂತ ಹೇಳ್ಕೊಟ್ಟಿದ್ದೀವಿ. ಈ ಆಲ್ಕೋಹಾಲ್ದು ಬಾಯ್ಲಿಂಗ್ ಪಾಯಿಂಟು ಆಲ್ಡಿಹೈಡ್ಗಿಂತ ಜಾಸ್ತಿ ಅಲ್ವಾ? ಮೊನ್ನೆ ಹೇಳಿದೆ. ಯಾಕೆ? ಇದರಲ್ಲಿ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಇರುತ್ತೆ. ಆಲ್ಡಿಹೈಡ್ಸಲ್ಲಿ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಇರಲ್ಲ. ಆಲ್ಡಿಹೈಡ್ದು ಬಾಯ್ಲಿಂಗ್ ಪಾಯಿಂಟು ಈಥರ್ಸ್ಗಿಂತಲೂ ಜಾಸ್ತಿ. ಯಾಕೆಂದರೆ ಈಥರ್ಸಲ್ಲಿ ಪೊಲಾರಿಟಿ ಇರಲ್ಲ, ಆಲ್ಡಿಹೈಡ್ಸಲ್ಲಿ ಸ್ವಲ್ಪ ಪೊಲಾರಿಟಿ ಇರುತ್ತೆ. ಪೊಲಾರಿಟಿಯಿಂದ ಬಾಂಡ್ ಏನಾಗ್ತವೆ? ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಆದ್ದರಿಂದ ಇದ್ರ ಪ್ರಕಾರ ಗೊತ್ತಾಗೋದೇನು ಅಂದರೆ, ಆಲ್ಕೋಹಾಲ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ, ಈ ಥರದ್ದು ಕಡಿಮೆ. ಅಂದರೆ ಈ ಆಲ್ಡಿಹೈಡ್ದು ಬಾಯ್ಲಿಂಗ್ ಪಾಯಿಂಟು ಆಲ್ಕೋಹಾಲ್ಗಿಂತ ಕಡಿಮೆ ಇರಬೇಕು, ಈಥರ್ಗಿಂತ ಜಾಸ್ತಿ ಇರಬೇಕು. ಅದೇ ಲಾಜಿಕ್ಕು. ಅಂದರೆ 281ಗಿಂತ ಜಾಸ್ತಿ ಇರಬೇಕು, 370ಗಿಂತ ಕಡಿಮೆ ಇರಬೇಕು.
ಆ ವ್ಯಾಲ್ಯೂ ನೋಡಿ. ಈಗ ಮೊದಲನೇದು ಹೋದರೆ 273 ಅಂದರೆ 281ಗಿಂತ ಕಡಿಮೆ ಇದೆ, ತಪ್ಪು. ಎರಡನೇದು 281 ಈಕ್ವಲ್ ಇದೆ, ನೋ. ಮೂರನೇದು 322 ಅಂದರೆ ಇದೇನಾಗಿದೆ, 322 281ಗಿಂತ ಜಾಸ್ತಿ ಇದೆ, 370ಗಿಂತ ಕಡಿಮೆ ಇದೆ. ಆದ್ದರಿಂದ ಆನ್ಸರು ಆಪ್ಷನ್ ಸಿ ಆಗಬೇಕು. ಅರ್ಥ ಆಯ್ತೇನ್ರಪ್ಪ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಕಣ್ರಪ್ಪ. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ದ ಲೀಸ್ಟ್ ಪಂಜೆಂಟ್ ಓಡರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಆಲ್ಡಿಹೈಡ್ಸಲ್ಲಿ ಏನಾಗುತ್ತೆ ಅಂದರೆ ಕಾರ್ಬನ್ ಆಟಮ್, ಇದು ಚೆನ್ನಾಗಿ ನೆನಪಿಟ್ಕೊಂಡಿರಿ, ಆಸ್ ದ ಕಾರ್ಬನ್ ಆಟಮ್ ಆಲ್ಡಿಹೈಡ್ಸಲ್ಲಿ ಇನ್ಕ್ರೀಸಸ್, ಪಂಜೆಂಟ್ ಓಡರ್ ಡಿಕ್ರೀಸಸ್. ಪಂಜೆಂಟ್ ಓಡರು ಕಡಿಮೆ ಆಗ್ತಾ ಹೋಗುತ್ತೆ, ಪ್ಲೆಸೆಂಟ್ ಓಡರು ಜಾಸ್ತಿ ಆಗುತ್ತೆ. ಸೊ ಕಾರ್ಬನ್ ಆಟಮ್ ಕಡಿಮೆ ಇದ್ದರೆ ಅದು ಪಂಜೆಂಟ್ ಇರುತ್ತೆ, ಓಕೆನಾ, ಅದು ಸ್ಮೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಪ್ಲೆಸೆಂಟ್ ಹಾಗೆ ಕಾರ್ಬನ್ ಆಟಮ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಪಂಜೆಂಟ್ ಸ್ಮೆಲ್ಲು ಕಡಿಮೆ ಆಗ್ತಾ ಬರುತ್ತೆ. ಈಗ ಅವರು ಲೀಸ್ಟ್ ಪಂಜೆಂಟ್ ಅಂದರೆ ಮೀನಿಂಗ್ ಏನು? ಲೀಸ್ಟ್ ಪಂಜೆಂಟ್ ಅಂದರೆ ಶುಡ್ ಬಿ ಪ್ಲೆಸೆಂಟ್. ಯಾವ್ದು ಪ್ಲೆಸೆಂಟ್ ಆಗಿರುತ್ತೆ? ಆಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್ ಅಲ್ವಾ. ಸೊ ಮೆಥನಾಲ್ಗಲ್ಲಿ 1 ಕಾರ್ಬನ್ ಇದೆ, ಎಥನಾಲಲ್ಲಿ 2 ಕಾರ್ಬನ್ ಇರುತ್ತೆ, ಪ್ರೊಪನಾಲಲ್ಲಿ 3 ಕಾರ್ಬನ್ನು, ಬ್ಯೂಟನಾಲಲ್ಲಿ 4 ಕಾರ್ಬನ್ ಇರುತ್ತೆ. ಸೊ ಇದು ಲೀಸ್ಟ್ ಪಂಜೆಂಟ್ ಆಗಿರುತ್ತೆ, ಸ್ವಲ್ಪ ಪ್ಲೆಸೆಂಟ್ ಆಗಿರುತ್ತೆ, ಪಂಜೆಂಟು ಕಡಿಮೆ ಇರುತ್ತೆ. ಹಾಗೆ ಮೆಥನಾಲ್ ಏನಾಗಿರುತ್ತೆ ಹೇಳಿ ನೋಡೋಣ, ಮೋರ್ ಪಂಜೆಂಟ್ ಆಗಿರುತ್ತೆ, ಲೀಸ್ಟ್ ಪ್ಲೆಸೆಂಟ್ ಆಗಿರುತ್ತೆ. ಅದರಿಂದ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಅಂಡರ್ಗೋ ಡ್ಯಾಶ್ ರಿಯಾಕ್ಷನ್, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗ್ತಾರೆ. ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಅಂಡರ್ಗೋಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಹೇಗೆ ಅಂತ ಒಂದು ಸ್ವಲ್ಪ ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಆಲ್ಡಿಹೈಡ್ ಅಥವಾ ಕೀಟೋನ ನಾವು ಹೀಗೆ ಬರೀಬೋದಲ್ವಪ್ಪ. ಈ ಕಾರ್ಬನ್ ಮತ್ತು ಆಕ್ಸಿಜನ್ ಮಧ್ಯೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಯಾರು? ಆಕ್ಸಿಜನ್. ಹಾಗಾಗಿ ಆಕ್ಸಿಜನ್ಗೆ ಚಾರ್ಜ್ ಏನು ಬರುತ್ತೆ? ನೆಗೆಟಿವ್. ಕಾರ್ಬನ್ನು ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಬರುತ್ತೆ. ಈಗ ನಾನು ಎಲೆಕ್ಟ್ರೋಫೈಲ್ನೂ ತಗೋತೀನಿ, ನ್ಯೂಕ್ಲಿಯೋಫೈಲ್ನೂ ತಗೊಂಡಾಗ ನೀವೇ ಗೆಸ್ ಮಾಡಿ, ಈ ಕಾರ್ಬನ್ ಇವರಿಬ್ಬರಲ್ಲಿ ಯಾರನ್ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ? ಸೊ ಕಾರ್ಬನ್ ಪಾಸಿಟಿವ್ ಇರೋದ್ರಿಂದ ಆಬ್ವಿಯಸ್ಲಿ ಯಾರನ್ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ? ನ್ಯೂಕ್ಲಿಯೋಫೈಲ್ ಮೈನಸನ್ನು ಅಟ್ರಾಕ್ಟ್ ಮಾಡುತ್ತೆ. ಆ ನ್ಯೂಕ್ಲಿಯೋಫೈಲ್ ಬಂದು ಆ್ಯಡ್ ಆಗ್ತಾ ಇದೆ, ಸಬ್ಸ್ಟಿಟ್ಯೂಷನ್ ಆಗ್ತಿಲ್ಲ. ಸಬ್ಸ್ಟಿಟ್ಯೂಷನ್ ಅಂದ್ರೇನು? ಒಂದು ಆಟಮ್ ಹೋಗಿ ಆ ಜಾಗಕ್ಕೆ ನ್ಯೂಕ್ಲಿಯೋಫೈಲ್ ಬರೋದು. ಇಲ್ಲಿ ಯಾವ ಆಟಮು ಡಿಸ್ಪ್ಲೇಸ್ ಆಗಲ್ಲ, ಇರೋದ್ರ ಜೊತೆಗೆ ನ್ಯೂಕ್ಲಿಯೋಫೈಲ್ ಬಂದು ಸೇರಿಕೊಳ್ಳುತ್ತೆ. ಅದರಿಂದ ಇದನ್ನು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಅಂತ ಹೇಳಿ ಕರಿತೀವಿ. ಇನ್ನು 15th ಕ್ವಶನ್ನು, ವಾಟ್ ಈಸ್ ದ ಕರೆಕ್ಟ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್? ಈಗ ಈ ಥರ ರಿಯಾಕ್ಷನ್ ಮೇಲೆ ಯಾರು ಫಾಸ್ಟಾಗಿ ಆಗ್ತಾರೆ, ಯಾರು ಸ್ಲೋ ಆಗಿ ಆಗ್ತಾರೆ ಅಂತ ಕೇಳಿದ್ರೆ, ಮೊದಲನೇದು ಆಲ್ಡಿಹೈಡ್ಸು ತುಂಬ ಫಾಸ್ಟಾಗಿ ಆಗುತ್ತೆ ದ್ಯಾನ್ ಕೀಟೋನ್. ಇದನ್ನು ಮರಿಬೇಡಿ, ಆಲ್ಡಿಹೈಡ್ಸು ಕೀಟೋನ್ಗಿಂತ ಫಾಸ್ಟಾಗಿ ಆಗುತ್ತೆ. ಸೊ ಇಲ್ಲಿ ಆಲ್ಡಿಹೈಡ್ಸ್ ಅಂತ ಎಲ್ಲಿದೆ ನಿಮಗೆ? ಮೆಥನಾಲ್, ಎಥನಾಲ್ ಇದೆ, ಇಲ್ಲೂ ಮೆಥನಾಲ್, ಎಥನಾಲ್ ಇದೆ, ಒಂದೇ ಒಂದು ಕೀಟೋನ್ ಇದೆ. ಓಕೆ, ಫಸ್ಟ್ ಏನು ಮಾಡೋಣ? ಈಗ ಕೀಟೋನ್ ಅಂತೂ ಲೀಸ್ಟ್ ರಿಯಾಕ್ಟಿವ್ ಅಲ್ವಾ ಆಲ್ಡಿಹೈಡ್ಸ್ಗಿಂತ. ಹಾಗಾಗಿ ಕೀಟೋನ್ ಎಲ್ಲಿ ಲೀಸ್ಟ್ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲೂ ಲೀಸ್ಟ್ ಇದೆ ಕೀಟೋನು, ಇಲ್ಲೂ ಲೀಸ್ಟ್ ಇದೆ. ಆದ್ದರಿಂದ ಇವೆರಡು ಆಪ್ಷನ್ ಆಗೋದೇ ಇಲ್ಲ ನಮಗೆ. ಅಸಿಟೋನ್ ಲೀಸ್ಟ್ ರಿಯಾಕ್ಟಿವ್ ಅಂತಿರೋದು ಎ ಮತ್ತು ಡಿ. ಈಗ ನಾವು ಡಿಸೈಡ್ ಮಾಡಬೇಕಾಗಿರೋದು ಯಾರಿಬ್ಬರು ಮಧ್ಯ? ಮೆಥನಾಲ್ ಮತ್ತು ಎಥನಾಲ್. ಮೆಥನಾಲ್ ಅಂದ್ರೇನು? 1 ಕಾರ್ಬನ್ ಇರೋ ಆಲ್ಡಿಹೈಡ್ಸ್. ಓಕೆ, ಎಥನಾಲ್ ಅಂದ್ರೇನು? 2 ಕಾರ್ಬನ್ ಇರುವಂಥ ಆಲ್ಡಿಹೈಡ್ಸ್. ಸೊ ಆಲ್ಡಿಹೈಡ್ಸ್ ಮೆಥನಾಲಿಂದ ಎಥನಾಲ್ಗೆ ಹೋಗ್ತಾ ಇದ್ದಾರೆ. ಬಲ್ಕಿನೆಸ್ ಏನಾಗ್ತದೆ ನೋಡಪ್ಪ, ಇಲ್ಲಿ ಬಲ್ಕಿನೆಸ್ ಇರಲಿಲ್ಲ, ಬಟ್ ಇಲ್ಲಿ ಬಲ್ಕಿನೆಸ್ಸು ಜಾಸ್ತಿ ಆಗ್ತಾ ಇದೆ, ಸ್ಟೀರಿಕ್ ಹಿಂಡ್ರೆನ್ಸ್ ಜಾಸ್ತಿ ಆಗ್ತಾ ಇದೆ. ಸ್ಟೀರಿಕ್ ಹಿಂಡ್ರೆನ್ಸ್ ಜಾಸ್ತಿ ಆದಷ್ಟು ಈ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ, ಸ್ಲೋ ಆಗುತ್ತೆ. ಅದರಿಂದ ಯಾರು ಫಾಸ್ಟಾಗಿ ಆಗಬೇಕು? ಮೆಥನಾಲ್. ಎಥನಾಲ್ ಸ್ವಲ್ಪ ಸ್ಲೋ ಆಗುತ್ತೆ, ಅಸಿಟೋನ್ ಅಂತೂ ತುಂಬ ಸ್ಲೋ. ಅದರಿಂದ ಕರೆಕ್ಟ್ ಆನ್ಸರು ಆಪ್ಷನ್ ಎ ಆಗ್ತದೆ. ಕ್ಲಿಯರ್? ಈಗ ಅದೇ ಬೇಸಿಸ್ ಮೇಲೆ ಇನ್ನೊಂದು ಕ್ವಶನ್ ಇದೆ, ಸೇಮ್ ಇದೇ ಟಾಪಿಕ್ಕು. ಈಗ ಇಲ್ಲೂ ಕೂಡ 3 ಕಾಂಪೌಂಡ್ ಕೊಟ್ಟಿದ್ದಾರೆ, ಬೆನ್ಸಾಲ್ಡಿಹೈಡ್, ಬೆನ್ಜೋಫಿನೋನ್, ಅಸಿಟೋಫಿನೋನ್. ಫಸ್ಟ್ ಇವ್ರನ್ನ ಬರೆದು ಬಿಡ್ತೀನಿ ನೋಡಿ. ಬೆನ್ಸಾಲ್ಡಿಹೈಡ್ ಅಂದರೆ ರಿಂಗ್ ಮೇಲೆ CHO ಇರ್ತದೆ. ಓಕೆ, ಬೆನ್ಜೋಫಿನೋನ್ ಅಂತ ಹೇಳಿದ್ರೆ ಬೆನ್ಸಿನ್ನು CO, ಇನ್ನೊಂದು ಬೆನ್ಸಿನ್ ಇರ್ತದೆ, ಬೆನ್ಜೋಫಿನೋನ್. 2 ಬೆನ್ಸಿನ್ನು CO ಮೂಲಕ ಜಾಯ್ನ್ ಆಗಿರುತ್ತೆ. ಅಸಿಟೋಫಿನೋನ್ ಅಂದ್ರೆ ಏನಪ್ಪ? 1 ಬೆನ್ಸಿನ್ನು CO, ಅದ್ರ ಜೊತೆಗೆ ಒಂದು CH3 ಇರುತ್ತೆ, ಇದು ಅಸಿಟೋಫಿನೋನ್. ಈಗ ಇವರಲ್ಲಿ ರಿಯಾಕ್ಟಿವಿಟಿ ಆರ್ಡರ್ನ ಗೆಸ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದಾಗೆ ಆಲ್ಡಿಹೈಡ್ ಮತ್ತು ಕೀಟೋನ್ ಮಧ್ಯ ಹೈಲಿ ರಿಯಾಕ್ಟಿವ್ ಯಾರು? ಆಲ್ಡಿಹೈಡ್ಸ್ ತಾನೆ. ಹಾಗಾಗಿ ಆಲ್ಡಿಹೈಡ್ ಫಸ್ಟ್ ಪ್ರಿಫರೆನ್ಸ್ ಇರಬೇಕು. ಆಲ್ಡಿಹೈಡ್ ಫಸ್ಟ್ ಪ್ರಿಫರೆನ್ಸ್ ಎಲ್ಲೆಲ್ಲಿದೆ ನಿಮಗೆ? ಎನಲ್ಲಿದೆ ಮತ್ತು ಡಿನಲ್ಲಿದೆ. ಯಾಕೆಂದರೆ ಬೆನ್ಜೋಫಿನೋನು, ಅಸಿಟೋಫಿನೋನ್ ಇವರಿಬ್ಬರು ಕೀಟೋನ್ಸು. ಆಲ್ಡಿಹೈಡ್ ಫಸ್ಟಿಗೆ ಇರಬೇಕು. ಆಲ್ಡಿಹೈಡ್ ಎಲ್ಲಿದೆ ನಿಮಗೆ? ಬಿನಲ್ಲೂ ಇದೆ, ಡಿನಲ್ಲೂ ಇದೆ. ಹಾಗಿದ್ರೆ ಎ ಮತ್ತು ಸಿನ ಹೊಡೆದಾಕ್ಬಿಡೋಣ.
ಓ ಸಾರಿ ಒಂದು ನಿಮಿಷ, ಏನಲ್ಲಿದೆ ಬೆನ್ಸಾಲ್ಡಿಹೈಡ್ ಅಲ್ವಾ, ನಾನು ಸರಿಯಾಗಿ ನೋಡಿಲ್ಲ, ಸಾರಿ. ಓಕೆ, ಬೆನ್ಸಾಲ್ಡಿಹೈಡ್ ಎಲ್ಲೆಲ್ಲಿದೆಯಪ್ಪ? ಫಸ್ಟಲ್ಲಿದೆ, ಲಾಸ್ಟಲ್ಲಿದೆ. ಹಾಗೆ ನಾವೇನು ಮಾಡೋಣ, ಆಪ್ಷನ್ ಬಿ ಆಪ್ಷನ್ ಸಿನ ಡಿಲೀಟ್ ಮಾಡೋಣ. ಈಗ ನಾವೇನು ಡಿಸೈಡ್ ಮಾಡಬೇಕು? ಬಿಟ್ವೀನ್ ಬೆನ್ಜೋಫಿನೋನ್ ಆ್ಯಂಡ್ ಅಸಿಟೋಫಿನೋನ್. ನೋಡಿ, ಇದು ಬೆನ್ಜೋಫಿನೋನ್ ಅಲ್ವಾ, ದಿಸ್ ಇಸ್ ಅಸಿಟೋಫಿನೋನ್. ಇವರನ್ನು ಅಬ್ಸರ್ವ್ ಮಾಡಿ, ನಿಮಗೆ ಬೆನ್ಜೋಫಿನೋಲಲ್ಲಿ 2 ಬಲ್ಕಿ ಗ್ರೂಪ್ ಇದೆ, 2 ಬಲ್ಕಿ ಗ್ರೂಪು. ಅಸಿಟೋಫಿನೋಲ್ 1 ಬಲ್ಕಿ ಗ್ರೂಪ್ ಇದೆ. ಈ ಕಡೆ ಇದೇನು ಅಷ್ಟೊಂದು ದೊಡ್ಡ ಬಲ್ಕಿ ಗ್ರೂಪ್ ಏನಲ್ಲ. ಹಾಗಾದರೆ ನೀವೇ ಡಿಸೈಡ್ ಮಾಡಿ, ಇಲ್ಲಿ ಯಾರು ಹೈಲಿ ರಿಯಾಕ್ಟಿವು, ಬೆನ್ಜೋಫಿನೋನ ಅಸಿಟೋಫಿನೋನ? ಅಸಿಟೋಫಿನೋನ್ ತಾನೇ, ಯಾಕೆಂದರೆ ಸ್ಟೀರಿಕ್ ಹಿಂಡ್ರೆನ್ಸ್ ಕಡಿಮೆ ಇದೆ. ಸೊ ಬೆನ್ಸಾಲ್ಡಿಹೈಡ್ ಆದಮೇಲೆ ನೆಕ್ಸ್ಟು ರಿಯಾಕ್ಟಿವಿಟಿ ಯಾರಿಗಾಗಬೇಕು? ಅಸಿಟೋಫಿನೋನ್ಗೆ ಹಾಕಬೇಕು. ಅಸಿಟೋಫಿನೋನ್ ಆದಮೇಲೆ ಬೆನ್ಜೋಫಿನೋನ್ ಬರಬೇಕು. ಆದ್ದರಿಂದ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್ ಆಗ್ತದೆ. ಓಕೆನ್ರಪ್ಪ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಗಿದ್ರೆ ಐಡೆಂಟಿಫೈ ದ ಕೆಟಲಿಸ್ಟ್ ಯೂಸ್ಡ್ ಇನ್ ದ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಎಲ್ಲ ನ್ಯೂಕ್ಲಿಯೋಫೈಲ್ ಮೇಲಿದೆ. ಈ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಮಾಡಬೇಕಾದ್ರೆ ನಾವು ಬೇಸನ್ನು ಯೂಸ್ ಮಾಡ್ತೀವಿ. ನೀವು ಮೆಕ್ಯಾನಿಸಮ್ ಇದೆ ಇದ್ರ ಮೇಲೆ ಅಲ್ವಾ, ನಾನು ಅದ್ರ ಮೇಲೆ ವಿಡಿಯೋನೂ ಮಾಡಿದ್ದೀನಿ. ಅಡಿಷನ್ ಆಫ್ HCN ಇಂಟು ಆಲ್ಡಿಹೈಡ್ಸ್ ಆರ್ ಕೀಟೋನ್ ಮೆಕ್ಯಾನಿಸಮ್ 3 ಮಾರ್ಕ್ಗೆ ಭಾಳ ಇಂಪಾರ್ಟೆಂಟು. ಆ ಮೆಕ್ಯಾನಿಸಮ್ ನೋಡಿ ಅದ್ರಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಥರ ಅಡಿಷನ್ ಮಾಡಬೇಕಾದ್ರೆ ನಿಮಗೆ ಬೇಸ್ ಬೇಕಾಗುತ್ತೆ, OH ಮೈನಸ್ಸು. ಇಲ್ಲೆಲ್ಲಿದೆ ಬೇಸು? ಆಪ್ಷನ್ ಏನಲ್ಲಿದೆ. 18ನೇದು, ಅಸಿಟೋನ್ ರಿಯಾಕ್ಟ್ಸ್ ವಿತ್ ಎಥಿಲೀನ್ ಗ್ಲೈಕಾಲ್ ಇನ್ ಡ್ರೈ HCl ಗ್ಯಾಸ್ ಟು ಫಾರ್ಮ್. ಸೊ ಇದು ರಿಯಾಕ್ಷನ್ ಬರದೇ ತೋರಿಸ್ತೀನಿ, ಬೇಕಾದ್ರೆ ರಿಯಾಕ್ಷನ್ ಇಂಪಾರ್ಟೆಂಟ್ ಇದು. CH3CO CH3 ಇದೇ ತಾನೇ ಕೀಟೋನು ಅಥವಾ ಅಸಿಟೋನ್, ಬರಿಬೋದಾ? ನೆಕ್ಸ್ಟ್ ಎಥಿಲೀನ್ ಗ್ಲೈಕಾಲ್ ಬರ್ಕೊಳ್ಳೋಣ. ಎಥಿಲೀನ್ ಗ್ಲೈಕಾಲ್ನ ಸ್ವಲ್ಪ ನನಗೆ ಅನುಕೂಲ ಆಗಲಿ ಅಂತ ಹೀಗೆ ಬರ್ಕೋತೀನಿ, ನನಗಿಂತ ನಿಮ್ಗೆ ಅನುಕೂಲ ಆಗಲಿ ಅಂತ. ದಿಸ್ ಇಸ್ ಎಥಿಲೀನ್ ಗ್ಲೈಕಾಲ್, 2 OH ಗ್ರೂಪ್ ಇರುತ್ತೆ. ಇದನ್ನ ಡ್ರೈ HCl ಜೊತೆಗೆ ರಿಯಾಕ್ಷನ್ ಮಾಡಿದಾಗ ನೋಡಿ, ಕೀಟೋನಿಂದ ಆಕ್ಸಿಜನ್ನು, 2 OH ಗ್ರೂಪ್, H ಇಂದ OH ಇಂದ 2 Hನ ತೆಗೆದುಬಿಡೋಣ. ಏನಾಯ್ತಪ್ಪ ಅಲ್ಲಿ? ವಾಟರ್ ಎಲಿಮಿನೇಟ್ ಆಯ್ತಲ್ವಾ? ವಾಟರ್ ಎಲಿಮಿನೇಟ್ ಆದರೆ ನಿಮಗೆ ಉಳಿಯೋದೇನು? C. ಈ ಕಡೆ CH3 ಹಾಗೆ ಬರೀರಿ, ಇದು CH3 ಹಾಗೆ ಬರೆಯೋಣ. ಈಗ ಈ 2 ಓಗಳು ಕಾರ್ಬನ್ಗೆ ಈ ರೀತಿ ಜಾಯ್ನ್ ಆಗುತ್ತೆ. ಆ ಉಳ್ಕೊಂಡಿದ್ದು O ಕಾರ್ಬನ್ಗೆ ಜಾಯ್ನ್ ಆಯಿತು ನೋಡಿ. ಇದನ್ನು ಕೀಟಾಲ್ ಅಂಥೇಳಿ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಸೈಕ್ಲಿಕ್ ಕೀಟಾಲ್ ಅಂತಲೂ ಕೂಡ ಕರಿತೀವಿ. ಯಾಕೆಂದರೆ ರಿಂಗ್ ಫಾರ್ಮ್ ಆಯಿತು ನೋಡಿ, ಹೌದಾ? ಕಾಣಿಸ್ತಾ ಇದೆಯಾ? ದಿಸ್ ದ ರಿಂಗ್ ಫಾರ್ಮ್ ಆಯಿತು. ಇದನ್ನು ಸೈಕ್ಲಿಕ್ ಕೀಟಾಲ್ಸ್ ಅಂತೇಳಿ ಕರಿತೀವಿ. ಎಲ್ಲಿದೆ? ಆಪ್ಷನ್ ಡಿ. ಓಕೆ, ಸೊ ಇದೇ ಥರ ರಿಯಾಕ್ಷನ್ ನೀವು ಆಲ್ಡಿಹೈಡ್ಸ್ಗೂ ಮಾಡ್ಬೋದು. ಆಲ್ಡಿಹೈಡ್ಸ್ಗೆ ಯೂಸ್ ಮಾಡಿದಾಗ ಫಸ್ಟು ಹೆಮಿಅಸಿಟಾಲ್ ಫಾರ್ಮ್ ಆಗುತ್ತೆ, ದೆನ್ ಅಸಿಟಾಲ್ ಬರುತ್ತೆ. ಅಲ್ಲಿ 2 ಸ್ಟೆಪ್ ಇದೆ. ಓಕೆನಾ? ಆಲ್ಡಿಹೈಡ್ಗೂ ಕಲ್ತ್ಕೊಳ್ಳಿ. ಆಲ್ಡಿಹೈಡಲ್ಲಿ ಇದೇ ಥರ ರಿಯಾಕ್ಷನ್ ಮಾಡ್ತೀವಿ, 2 ಸ್ಟೆಪ್ ಬರುತ್ತೆ. ಇಂಟರ್ಮೀಡಿಯೇಟ್ ಹೆಮಿಅಸಿಟಾಲ್ ಬರುತ್ತೆ, ಆಫ್ಟರ್ ದಟ್ ಅಸಿಟಾಲ್ ಬರುತ್ತೆ. ಇಲ್ಲಿ ಡೈರೆಕ್ಟಾಗಿ ಒಂದೇ ಸ್ಟೆಪ್ಪು ಸೈಕ್ಲಿಕ್ ಕೀಟಾಲ್ ಅಂತ ಹೇಳ್ಬಿಟ್ಟು. ಓಕೆ, ಮತ್ತು ಇದರಲ್ಲಿ HClದು ರೋಲ್ ಕೇಳ್ತಿರ್ತಾರೆ, ಎಲ್ಲ ನೋಡ್ಕೊಳ್ಳಿ ಆಯಿತಾ. 19th, ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಡಕ್ಟ್ ಈಸ್ ಫಾರ್ಮ್ ವೆನ್ ಆಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಅಮೈನ್ ಇನ್ ಅಸಿಡಿಕ್ ಮೀಡಿಯಮ್. ಇದು ವೈವಾದಲ್ಲೂ ಕಲ್ತಿರ್ತೀರ. ಆಲ್ಡಿಹೈಡ್ದು ಜನರಲ್ ಫಾರ್ಮುಲಾ ಏನಪ್ಪ? RCHO. ಅಮೈನ್ದು ಜನರಲ್ ಫಾರ್ಮುಲಾ RNH2 ಅಂತ ಬರ್ಕೊಳ್ಳ. ಇದೇನು ಮಾಡ್ತೀರಾ? ಕಂಡೆನ್ಸೇಷನ್ ರಿಯಾಕ್ಷನ್ ಮಾಡ್ತೀವ. ಅಸಿಡಿಕ್ ಮೀಡಿಯಮಲ್ಲಿ ಏನಾಗುತ್ತೆ? ವಾಟರ್ ಎಲಿಮಿನೇಟ್ ಆಗುತ್ತೆ. ವಾಟ್ರಿಗೆ ಏನು ಬೇಕು? 2 ಹೈಡ್ರೋಜನ್ ಬೇಕು, 1 ಆಕ್ಸಿಜನ್ ಬೇಕು. ತೆಗಿರಿ, ಇಲ್ಲಿಂದ ಆಕ್ಸಿಜನ್ನು, ಇಲ್ಲಿಂದ ಹೈಡ್ರೋಜನ್ ತೆಗೆದ್ಬಿಡೋಣ. ಉಳಿದಿದ್ದನ್ನೇನು ಮಾಡಿ? ಜಾಯಿನ್ ಮಾಡಿ ಥ್ರೂ ಡಬಲ್ ಬಾಂಡ್. ಏನು ಉಳಿಯುತ್ತೆ? RCH. ಈಗ O ಮತ್ತು H2 ತೆಗೆದಿದ್ರೆ ಜಾಗದಲ್ಲಿ ಡಬಲ್ ಬಾಂಡ್ ಹಾಕಿ ಉಳಿಯೋದನ್ನ ಜಾಯಿನ್ ಮಾಡ್ರು. ಓಕೆನಾ? ಇದನ್ನು ನಾವು ಸ್ಕಿಫ್ ಬೇಸ್ ಅಂತ ಕರಿತೀವಿ. ವಾಟ್ ಇಸ್ ಇಟ್? ಸ್ಕಿಫ್ ಬೇಸ್. ಓಕೆ, ನೆಕ್ಸ್ಟು ಕ್ಲೆಮೆನ್ಸನ್ ರಿಡಕ್ಷನ್. ರಿಡಕ್ಷನ್ 2 ಇದೆ, ಕ್ಲೆಮೆನ್ಸನ್ ರಿಡಕ್ಷನ್ ಮತ್ತು ಓಲ್ಫ್ ರಿಡಕ್ಷನ್ ಅಂತ ಅಲ್ವಾ. ಕ್ಲೆಮೆನ್ಸನ್ ರಿಡಕ್ಷನ್ ಮತ್ತು ಓಲ್ಫ್ ಎರಡೂ ಕಡೆ ಒಂದೇ ಪ್ರೊಸೀಜರ್. ಏನಂತ ಹೇಳ್ಬಿಡ್ತೀನಿ ನೋಡಿ. ಕ್ಲೆಮೆನ್ಸನ್ ಮತ್ತು ಓಲ್ಫಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋ ಅಂದರೆ O ಕಾಮನ್ ಇರುತ್ತಲ್ವ, ಆ ಓನ ತೆಗೆದು 2 ಹೈಡ್ರೋಜನ್, ದಟ್ ಇಸ್ ಕಾಲ್ಡ್ ರಿಡಕ್ಷನ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ಯಾವುದೋ ಒಂದು ಆಲ್ಡಿಹೈಡ್ ಹಿಂಗಿರುತ್ತೆ, ಈ ಥರ ಇದೆ. ಕ್ಲೆಮೆನ್ಸನ್ ರಿಡಕ್ಷನ್ ಮಾಡ್ರಪ್ಪ ಅಂತ ಹೇಳ್ತಾರೆ. ನೀವೇನು ಮಾಡಬೇಕು? O ತೆಗಿಬೇಕು, ಆ ಜಾಗದಲ್ಲಿ 2 H ಹಾಕಬೇಕು. ಇಲ್ಲಿ ಆಲ್ರೆಡಿ 1 H ಇದೆಯಾ? ಈಗ ಈ ಜಾಗಕ್ಕೆ 2 H ಹಾಕಿದ್ರೆ ಎಷ್ಟಾಗುತ್ತೆ? CH3 ಆಗುತ್ತೆ. ಇಷ್ಟೇ ಅಲ್ವಾ? ಬೇಕಾದ್ರೆ ಇನ್ನೊಂದು ರಿಯಾಕ್ಷನ್ ಹೇಳ್ತೀನಿ ನೋಡ್ಕೊಳ್ಳಿ. ಈಗ ನಿಮಗೆ ಈ ಥರ ಕೊಟ್ಟಿದ್ರು, CO ಹಿಂಗೆ ಕೊಟ್ಟಿದ್ದಾರೆ. ರಿಡಕ್ಷನ್ ಮಾಡ್ರಪ್ಪ ಅಂತ ಹೇಳಿದ್ರು. O ತೆಗೀರಿ, ಆ ಪ್ಲೇಸಲ್ಲಿ 2 H ಹಾಕಿ, ಮುಗೀತು. ಓಕೆನಾ ಸರ್? ಹಾಗಿದ್ರೆ ಕ್ಲೆಮೆನ್ಸನ್ ಮತ್ತು ಓಲ್ಫಲ್ಲಿ 2 ಕಡೆ ಸೇಮ್ ಇದೇ ಪ್ರೊಸೀಜರ್. O ತೆಗೆಯೋದು, 2 H ಹಾಕೋದು. ಡಿಫ್ರೆನ್ಸ್ ಏನು ಸರ್ ಅಂತ ಕೇಳಿದ್ರೆ ರಿಯೇಜೆಂಟು.
ಕ್ಲೆಮೆನ್ಸನ್ನಲ್ಲಿ ನಾವು ಯೂಸ್ ಮಾಡೋದು ಜಿಂಕ್ ಮರ್ಕ್ಯುರಿ ಅಮಾಲ್ಗಮ್ ಇನ್ ಪ್ರೆಸೆನ್ಸ್ ಆಫ್ HCl. ಓಕೆ, ಅದೇ ನೀವು ಉಲ್ಫ್ ರಿಡಕ್ಷನ್ಗೆ ಹೋದರೆ ಏನು ಯೂಸ್ ಮಾಡ್ತೀರಾ? ಹೈಡ್ರೋಜನ್ NH2 ಇನ್ KOH ಆ್ಯಂಡ್ ಎಥಿಲಿನ್ ಗ್ಲೈಕಾಲ್. ಇದು ರಿಯೇಜೆಂಟ್. ಸೊ ಈ ರಿಯೇಜೆಂಟನ್ನು ನೋಡ್ಕೊಂಡು ನೀವೇನು ಮಾಡಬೇಕು? ಅದು ಕ್ಲೆಮೆನ್ಸನ್ನ ಉಲ್ಫ್ ರಿಡಕ್ಷನ್ ಅಂತ ಡಿಸೈಡ್ ಮಾಡಬೇಕು. ಈಗ ಅವ್ರು ಕೇಳಿರೋದೇನು? ಕ್ಲೆಮೆನ್ಸನ್ ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ? ಯಾವ ಕಾಂಪೌಂಡ್ ಕೊಟ್ಟಿದ್ದಾರೆ ನೋಡ್ರು? ಅಸಿಟೋಫಿನೋನ್. ಅಷ್ಟೊತ್ತಿಂದ ಹೇಳ್ಕೊಡ್ತಾ ಇದ್ದೀನಿ ಅಸಿಟೋಫಿನೋನ್ ಬರೆಯೋದು ಹೆಂಗೆ ಅಂತ. ಬೆನ್ಸಿನ್ ರಿಂಗ್ ಇರುತ್ತೆ, CO ಇರುತ್ತೆ, CH3 ಇರುತ್ತೆ. ಇದು ಅಸಿಟೋಫಿನೋನ್. ಇದನ್ನ ಏನು ಮಾಡಬೇಕಂತೆ? ಕ್ಲೆಮೆನ್ಸನ್ ರಿಡಕ್ಷನ್ ಮಾಡಬೇಕಂತೆ. ಏನು ಪ್ರೊಸೀಜರ್ ಕ್ಲೆಮೆನ್ಸನ್ ರಿಡಕ್ಷನ್ಗೆ? ಆ O ತೆಗೀರಿ, 2 ಹೈಡ್ರೋಜನ್ ಹಾಕಿ. ಬೆನ್ಸಿನ್ ಹಾಗೆ ಬರ್ಕೋತೀನಿ, O ತೆಗೆದೆ, 2 ಹೈಡ್ರೋಜನ್ ಹಾಕಿದ್ದೀನಿ, CH3. ಇದೆಂಥ ಕಾಂಪೌಂಡ್? ಇದನ್ನು ಈಥೈಲ್ ಅಂತ ಹೇಳ್ಬೋದೇ? ಇದು ಬೆನ್ಸಿನ್, ಈಥೈಲ್ ಬೆನ್ಸಿನ್. ಎಲ್ಲಿದೆ ಈಥೈಲ್ ಬೆನ್ಸಿನ್ ಅಂತ? ಆಪ್ಷನ್ C ಯಲ್ಲಿದೆ. ಓಕೆ. 21 ಎ ಕಾಂಪೌಂಡ್ ಟ್ರೀಟ್ಮೆಂಟ್ ವಿತ್ ಹೈಡ್ರೋಜನ್. ಅಗೇನ್ ಇಮಿಡಿಯೇಟ್ ಬಂದ್ಬಿಡ್ತು ನೋಡಿ. ಹೈಡ್ರೋಜನ್ ಅಂದ್ರೆ ಏನಪ್ಪ? NH2 ಇನ್ KOH. NH2 ಇನ್ KOH ಅಂದ ತಕ್ಷಣ ನಿಮಗೆ ಯಾವ ರಿಯಾಕ್ಷನ್? ಅದು ಉಲ್ಫ್ ರಿಡಕ್ಷನ್ ಅಲ್ವಾ? ಉಲ್ಫ್ ರಿಡಕ್ಷನಲ್ಲೂ ಅದೇ ಪ್ರೊಸೀಜರ್ ಏನಿರುತ್ತೆ? O ಇರೋದೇನಾಗುತ್ತೆ? 2H ಆಗುತ್ತೆ. ಹೌದಾ? ಕೇಳ್ತಾ ಇದ್ದಾರೆ ಐಡೆಂಟಿಫೈ ದ ಕಾಂಪೌಂಡ್. ಪ್ರೋಪೇನ್ ಬರಬೇಕಂತೆ. ಪ್ರೋಪೇನು ಮೆಥನಾಲಲ್ಲಿ ಎಷ್ಟು ಕಾರ್ಬನ್ ಇರುತ್ತಪ್ಪ? ಒಂದೇ ಕಾರ್ಬನ್ನು. ಸೊ ಅದನ್ನು ರಿಡಕ್ಷನ್ ಮಾಡಿದ್ರೆ ನಿಮಗೆ ಮೀಥೇನ್ ಬರುತ್ತೆ. ಎಥನಾಲ್ 2 ಕಾರ್ಬನ್ ಇರುತ್ತೆ, ರಿಡಕ್ಷನ್ ಮಾಡಿದ್ರೆ ಈಥೇನ್ ಬರುತ್ತೆ. ಪ್ರೊಪನಾಲ್ 3 ಕಾರ್ಬನ್ಸ್ ಇರುತ್ತೆ ಅಲ್ವಾ? CH3 CH2 CH1 ಅಂತ. ಸೊ ಇದನ್ನು ರಿಡಕ್ಷನ್ ಮಾಡಿದ್ರೆ O ತೆಗಿತೀರಾ, O ತೆಗೆದು 2 ಹೈಡ್ರೋಜನ್ ಹಾಕ್ತೀರಾ, ಅವಾಗೇನು ಬರುತ್ತೆ? CH3 ಬರುತ್ತೆ. ದಿಸ್ ಬಿಕಮ್ಸ್ ಪ್ರೋಪೇನ್. ಹೌದಾ? ಅಸಿಟೋನ್ ಫಾರ್ಮುಲಾ CH3 CO CH3. ಇದನ್ನು ಉಲ್ಫ್ ರಿಡಕ್ಷನ್ ಮಾಡಿದ್ರೆ CH3, O ತೆಗಿತೀರಾ, 2 ಹೈಡ್ರೋಜನ್ ಹಾಕ್ತೀರಾ, CH2. ಎರಡೂ ಸರಿ ಇದೆ. ಮೇ ಬಿ ಟೈಪಿಂಗಲ್ಲಿ ಏನೋ ಮಿಸ್ಟೇಕ್ ಆಗಿರಬೇಕು. ಸೊ ಎರಡೂ ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟು ವಾಟ್ ಈಸ್ ಟಾಲೆನ್ಸ್ ರಿಯೇಜೆಂಟ್? ಇದು ಕೂಡ ವೈವಾದಲ್ಲೆಲ್ಲ ಓದಿರ್ತೀರಾ. ವಾಟ್ ಈಸ್ ಟಾಲೆನ್ಸ್ ರಿಯೇಜೆಂಟ್? ಅಮೋನಿಕಲ್ ಸೊಲ್ಯೂಷನ್ ಆಫ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಅಮೋನಿಕಲ್ ಸೊಲ್ಯೂಷನ್ ಆಫ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ನಾವು ಟಾಲೆನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಟಾಲೆನ್ಸ್ ರಿಯೇಜೆಂಟು ಆನ್ಸರ್ ಮಾಡೋದು ಅಥವಾ ಪಾಸಿಟಿವ್ ಟೆಸ್ಟ್ ಕೊಡೋದು ಯಾವುದಕ್ಕೆ ಮಾತ್ರ? ಆಲ್ಡಿಹೈಡ್ಸ್ಗೆ ಮಾತ್ರ. ಮತ್ತು ಟಾಲೆನ್ಸ್ ರಿಯೇಜೆಂಟ್ ಟೆಸ್ಟ್ ಮಾಡಿದಾಗ ಟಾಲೆನ್ಸ್ ರಿಯೇಜೆಂಟಲ್ಲಿರೋ ಸಿಲ್ವರ್ ಅಯಾನು ಸಿಲ್ವರ್ ಆಗಿ ಪ್ರೆಸಿಪಿಟೇಟ್ ಆಗುತ್ತೆ. ಇದನ್ನೇ ನಾವು ಸಿಲ್ವರ್ ಮಿರರ್ ಅಂತ ಹೇಳಿ ಕರಿತೀವಿ. ಅಂದರೆ ಇವೆಲ್ಲ ಕೇಳ್ಬೋದು ಅದರಿಂದ. ಸಿಲ್ವರ್ ಮಿರರ್. ಓಕೆನ್ರಪ್ಪ? 23 ಎಗೈನ್ ಟಾಲೆನ್ಸ್ ಆಯಿತು. ನೆಕ್ಸ್ಟ್ ಫಿಲ್ಲಿಂಗ್ ಸೊಲ್ಯೂಷನ್. ಫಿಲ್ಲಿಂಗ್ ಸೊಲ್ಯೂಷನ್ ಅಂದರೆ ಏನು? ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಸಲ್ಫೇಟ್ ಆ್ಯಂಡ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಟಾರ್ಟಾರೇಟ್ ಅಂತ ಕರಿತೀವಿ. ಇದು ಫಿಲ್ಲಿಂಗ್ ಸೊಲ್ಯೂಷನ್ A, ಇದು ಫಿಲ್ಲಿಂಗ್ ಸೊಲ್ಯೂಷನ್ B. ಎರಡನ್ನ ಮಿಕ್ಸ್ ಮಾಡಿದಾಗ ನಿಮಗೆ ಫಿಲ್ಲಿಂಗ್ ಸೊಲ್ಯೂಷನ್ ಬರ್ತದೆ. ಎಗೈನ್ ಇದನ್ನು ಆನ್ಸರ್ ಮಾಡೋದು ಯಾವುದು? ಇದು ಹುಷಾರಾಗಿರಿ. ಇದನ್ನು ಆನ್ಸರ್ ಮಾಡೋದು ಆಲಿಫ್ಯಾಟಿಕ್ ಆಲ್ಡಿಹೈಡ್ಸ್ ಮಾತ್ರ. ಇದನ್ನು ಆನ್ಸರ್ ಮಾಡೋದು ಯಾರು? ಆಲಿಫ್ಯಾಟಿಕ್ ಆಲ್ಡಿಹೈಡ್ ಪಾಸಿಟಿವ್ ಆನ್ಸರ್ ಮಾಡುತ್ತೆ. ಆರೋಮ್ಯಾಟಿಕ್ ಆಲ್ಡಿಹೈಡ್ಸು ಆನ್ಸರ್ ಮಾಡಲ್ಲ. ಕೀಟೋನು ಕೂಡ ಆನ್ಸರ್ ಮಾಡಲ್ಲ. ಅರ್ಥ ಆಯ್ತಾ? ಸೊ ಇಲ್ಲೇನಾಗುತ್ತೆ ಅಂದರೆ ಕಾಪರ್ 2+ ಇರೋದು, ಅಂದರೆ ಆಲಿಫ್ಯಾಟಿಕ್ ಆಲ್ಡಿಹೈಡ್ಸು ಫಿಲ್ಲಿಂಗ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆದಾಗ ಕಾಪರ್ 2+ ಇರೋದು Cu2 ಆಗಿ ಕನ್ವರ್ಟ್ ಆಗುತ್ತೆ. ಇದ್ರ ಕಲರು ರೆಡ್ PPT ಇರುತ್ತೆ. ಈಗ ಅವ್ರು ಕೇಳ್ತಾ ಇರೋದೇನು? ರೆಡ್ PPT ಬರೋದಕ್ಕೆ ಯಾವ ಕಾಂಪೌಂಡ್ ಫಾರ್ಮೇಷನ್ ಆಗ್ತದೆ ಫಿಲ್ಲಿಂಗ್ ಸೊಲ್ಯೂಷನ್ನ ಆ್ಯಡ್ ಮಾಡಿದಾಗ? ಅಂದರೆ Cu2O ಫಾರ್ಮ್ ಆಗ್ತದೆ. ಹೇಗೆ ಟಾಲೆನ್ಸ್ ರಿಯೇಜೆಂಟಲ್ಲಿ ಸಿಲ್ವರ್ ಮಿರರ್ ಫಾರ್ಮ್ ಆಗೋದಕ್ಕೆ ಸಿಲ್ವರ್ ಕಾರಣನೋ, ಹಾಗೆ ಫಿಲ್ಲಿಂಗ್ ಸೊಲ್ಯೂಷನ್ ಆಗ್ತಾಗ ರೆಡ್ PPT ಬರೋದಕ್ಕೆ ಯಾವ ಕಾಂಪೌಂಡು ಕಾರಣ ಅಂತ ಕೇಳಿದ್ರೆ Cu2O ಈಸ್ ಅ ರೀಸನ್. ಅರ್ಥ ಆಯ್ತಾ? 24ಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್ಸ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ ಫ್ರಮ್ ಐಡೋಫಾರ್ಮ್ ಟೆಸ್ಟ್? ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್. ಫಸ್ಟ್ ಆಫ್ ಆಲ್ ಕಂಡೀಷನ್ ಹೇಳ್ಬಿಡ್ತೀನಿ. ಯಾರು ಐಡೋಫಾರ್ಮ್ನ ಆನ್ಸರ್ ಮಾಡ್ತಾರೆ? ಐಡೋಫಾರ್ಮ್ನ ಆನ್ಸರ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲು CHO ಪಕ್ಕ, ಅಂದರೆ ಆಲ್ಡಿಹೈಡ್ ಪಕ್ಕ ಒಂದು ಮೀಥೈಲ್ ಗ್ರೂಪ್ ಇರಲೇಬೇಕು ಮಿನಿಮಮ್. ಓಕೆ, ಒಂದು ಮೀಥೈಲ್ ಗ್ರೂಪ್ ಇರಲೇಬೇಕು ಫಂಕ್ಷನ್ ಗ್ರೂಪ್ ಪಕ್ಕ. ಹಾಗೆ ಕೀಟೋನ್ಸ್ ಆನ್ಸರ್ ಮಾಡಬೇಕು ಅಂದರೆ CO ಪಕ್ಕನೂ ಅಟ್ಲೀಸ್ಟ್ ಒಂದು ಮೀಥೈಲ್ ಗ್ರೂಪ್ ಇರಬೇಕು.
ಹೀಗೆ ಇಲ್ಲಿರಬೇಕು. ಈ ಕಡೆ ಏನಾದರೂ ಇರಲಿ, ತೊಂದರೆ ಇಲ್ಲ. ಅಥವಾ ಲೆಫ್ಟಲ್ಲಿ CH3 ಇದ್ದು ರೈಟಲ್ಲಿ ಏನಾದರೂ ಇರಲಿ, ಅಥವಾ ಎರಡೂ ಕಡೆ CH3 ಇರಲಿ. CHO ಪಕ್ಕ ಒಂದು CH3 ಇರಬೇಕು, CO ಪಕ್ಕ ಒಂದು CH3 ಇರಲೇಬೇಕು. ಇಂಥ ಕಾಂಪೌಂಡ್ಸ್ ಮಾತ್ರ ನಿಮಗೆ ಹ್ಯಾಲೋಫಾರ್ಮ್ ರಿಯಾಕ್ಷನ್ನ ಆನ್ಸರ್ ಮಾಡುವಂಥದ್ದು. ಓಕೆನಾ? ಈಗ ನೀವು ಯಾವುದೋ ಎರಡು ಕಾಂಪೌಂಡ್ನ ಡಿಸ್ಟಿಂಗ್ವಿಷ್ ಮಾಡಬೇಕು ಅಂದರೆ ಒಂದು ಐಡೋಫಾರ್ಮ್ನ ಆನ್ಸರ್ ಮಾಡಬೇಕು, ಇನ್ನೊಂದು ಐಡೋಫಾರ್ಮ್ನ ಆನ್ಸರ್ ಮಾಡಬಾರ್ದು. ಆ ಥರ ಎಲ್ಲಿದೆ ಅಂತ ಚೆಕ್ ಮಾಡೋಣ. ಸೊ ಫಸ್ಟು ಎಕ್ಸಾಂಪಲ್ ನೋಡ್ರು, ಬೆನ್ಸಾಲ್ಡಿಹೈಡು ಬೆನ್ಝೋಫಿನೋನ್ ಬರೀತೀನಿ ನೋಡ್ರಪ್ಪ. ಬೆನ್ಸಾಲ್ಡಿಹೈಡ್ ಇದು. ಬೆನ್ಝೋಫಿನೋನ್ ಅಂದ್ರೇನಪ್ಪ, ಎರಡು ರಿಂಗ್ ಅಟ್ಯಾಚ್ ಆಗಿರುತ್ತೆ. ಹೌದಾ? ಒಂದು ನಿಮಿಷ. ಬೆನ್ಝೋಫಿನೋನ್ ಅಂದರೆ ಎರಡು ಬೆನ್ಸಿನ್ ರಿಂಗು CO ಮೂಲಕ ಅಟ್ಯಾಚ್ ಆಗಿರುತ್ತೆ. ಇದಲ್ವಾ? ನೋಡಿ, ಇವೆರಡೂ ಕೂಡ ನಿಮಗೆ ಐಡೋಫಾರ್ಮ್ನ ಆನ್ಸರ್ ಮಾಡಲ್ಲ. ಯಾಕೆ? ಇಲ್ಲಿ ನೋಡಿ, ಇದು CHO ಪಕ್ಕದಲ್ಲಿ ಎಲ್ಲೂ ಮೀಥಲ್ ಗ್ರೂಪ್ ಇಲ್ಲ ನಿಮಗೆ, ಮತ್ತಿದು CO ಪಕ್ಕದಲ್ಲೆಲ್ಲೂ ಕೂಡ ನಿಮಗೆ ಮೀಥಲ್ ಗ್ರೂಪ್ ಇಲ್ಲ. ಆದ್ದರಿಂದ ಇವೆರಡೂ ಕೂಡ ಆಲೋಫಾರ್ಮ್ನ ಆನ್ಸರ್ ಮಾಡಲ್ಲ. ಅಂದಮೇಲೆ ಇವೆರಡೂ ನಾವು ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗಲ್ಲ. ಒಬ್ಬರು ರಿಯಾಕ್ಟ್ ಆಗಬೇಕು, ಒಬ್ಬರು ರಿಯಾಕ್ಟ್ ಆಗಬಾರದು. ಇಲ್ಲಿ ಇಬ್ಬರು ರಿಯಾಕ್ಟ್ ಆಗಲ್ಲ. ನೆಕ್ಸ್ಟು ಬೆನ್ಸಾಲ್ಡಿಹೈಡು ಫಾರ್ಮಾಲ್ಡಿಹೈಡ್. ಬೆನ್ಸಾಲ್ಡಿಹೈಡ್ ಆಲ್ರೆಡಿ ಬರ್ತಿದ್ದೀನಿ. ಫಾರ್ಮಾಲ್ಡಿಹೈಡ್ ಅಂದ್ರೆ ಏನಪ್ಪ? HCHO. ನೋಡಿ, ಮೀಥಲ್ ಗ್ರೂಪ್ ಇದೆಯಾ CHO ಪಕ್ಕ? ಆಮೇಲೆ ಇಬ್ಬರೂ ಕೂಡ ಆನ್ಸರ್ ಮಾಡಲ್ಲ. ಇಲ್ಲೂ ಇಬ್ಬರು ಆನ್ಸರ್ ಮಾಡಲ್ಲ. ನೆಕ್ಸ್ಟ್ ಅಸೆಟೋಫಿನೋನ್ ಅಂದ್ರೆ ಏನಪ್ಪ? ಬೆನ್ಸಿನ್ ಪಕ್ಕದಲ್ಲಿ COCH3 ಅಸೆಟೋಫಿನೋನ್. ಹೇಳಿ, ಇದು ಆನ್ಸರ್ ಮಾಡುತ್ತಾ? ಆಲೋಫಾರ್ಮ್ ಆನ್ಸರ್ ಮಾಡುತ್ತಾ? ಖಂಡಿತ ಮಾಡುತ್ತೆ. ಯಾಕೆಂದರೆ CO ಗ್ರೂಪ್ ಅದ್ರ ಪಕ್ಕದಲ್ಲಿ ಮೀಥಲ್ ಗ್ರೂಪ್ ಇದೆ, ಇದು ಆನ್ಸರ್ ಮಾಡುತ್ತೆ. ಇನ್ನು ಅಸೆಟಾಲ್ಡಿಹೈಡ್ ತೊಗೊಳ್ಳೋಣ. CH3CHO ಅಂದರೆ ಆಲ್ಡಿಹೈಡ್ ಪಕ್ಕ ಇಲ್ಲೂ ಕೂಡ ಏನಿದೆ? ಮೀಥಲ್ ಗ್ರೂಪ್ ಇದೆ, ಇದು ಆನ್ಸರ್ ಮಾಡುತ್ತೆ. ಇಲ್ಲಿ ಇಬ್ಬರು ಆನ್ಸರ್ ಮಾಡ್ತಾ ಇದ್ದಾರೆ, ಅದು ಆಗಲ್ಲ. ಒಬ್ಬರು ಆನ್ಸರ್ ಮಾಡಬೇಕು, ಇನ್ನೊಬ್ಬರು ಆನ್ಸರ್ ಮಾಡಬಾರ್ದು. ಆ ಥರ ಇರಬೇಕು. ಫೋರ್ತ್ ಎಕ್ಸಾಂಪಲ್ ನೋಡಿ, ಇನ್ನು ಉಳಿದಿರೋದು ಅದೊಂದೇ ಆಗುತ್ತೆ. ಅಸೆಟೋಫಿನೋನ್ ಆಗುತ್ತೆ, ಆದರೆ ಬೆನ್ಝೋಫಿನೋನ್ ಆಗಲ್ಲ. ಸ್ಟ್ರಕ್ಚರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಆದ್ದರಿಂದ 24ಗೆ ಕರೆಕ್ಟ್ ಆನ್ಸರು ಆಪ್ಷನ್ 4. ನೆಕ್ಸ್ಟ್ ಕ್ವಶನ್ ನೋಡ್ರು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ದ ಪ್ರಿಸರ್ವೇಷನ್ ಆಫ್ ಬಯಾಲಜಿಕಲ್ ಸ್ಪೆಸಿಮನ್ಸ್. ಅಂದರೆ ಈಗ ಬಯಾಲಜಿಲ್ಲ ನೋಡಿರ್ತಾರೆ, ಕೆಲವೊಂದು ಪ್ರಾಣಿಗಳನ್ನೆಲ್ಲ ಸ್ಟೋರ್ ಮಾಡಿಡ್ತಾರೆ. ಅಂದರೆ ಸತ್ತೋಗಿರೋವಂಥ ದೇಹಗಳನ್ನ ಸ್ಟೋರ್ ಮಾಡಿಡೋದಕ್ಕೆ, ಬಾಡಿಗಳನ್ನ ನಾವು ಕೆಲವೊಂದು ಸೊಲ್ಯೂಷನ್ನ ಯೂಸ್ ಮಾಡ್ತೀವಿ. ಯಾವುದದು ಅಂತ ಕೇಳ್ತಾರೆ, ಯಾಕಂದರೆ ಅದು ಕೆಡಬಾರದು ಅಂತ ಹೇಳಿ. ಯೂಶಲಿ ನಾವು ಯೂಸ್ ಮಾಡೋದು ಫಾರ್ಮಾಲ್ಡಿಹೈಡು. ಇಲ್ಲಿ ಫಾರ್ಮಾಲ್ಡಿಹೈಡ್ ಅಂತಿಲ್ಲ. ಫಾರ್ಮಾಲ್ಡಿಹೈಡ್ದು ಫಾರ್ಮುಲಾ ಏನು? HCHO. ಅದ್ರದ್ದು ಅಯೋಪ್ಯಾಕ್ ನೇಮ್ ಇದೆ. ಒಂದು ಕಾರ್ಬನ್ ಇದೆ ಮೀಟ್, ಸಿಂಗಲ್ ಬಾಂಡ್ ಇದೆ AN. CHOಗೆ ಏನಂತ ಬರೀತೀವಿ? AL, ಮೆಥನಾಲ್. ಮೆಥನಾಲ್ ಎಲ್ಲಿದೆಯಪ್ಪ? ಆಪ್ಷನ್ 1ನಲ್ಲಿದೆ. 26 ಇದು ಡೈರೆಕ್ಟ್ ಕ್ವಶನ್ನು. ಜೋನ್ಸ್ ರಿಯೇಜೆಂಟ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಜೋನ್ಸ್ ರಿಯೇಜೆಂಟ್ ಅಂದರೆ ಕ್ರೋಮಿಯಂ ಟ್ರೈಆಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ H2SO4 ಇಸ್ ಕಾಲ್ಡ್ ಆಸ್ ಎ ಜೋನ್ಸ್ ರಿಯೇಜೆಂಟು. ಸಿಂಪಲ್ ಕ್ವಶನ್ನು. ನೆಕ್ಸ್ಟ್ ಐಡೆಂಟಿಫೈ X ಇನ್ ದ ಫಾಲೋವಿಂಗ್ ರಿಯಾಕ್ಷನ್. ವೆರಿ ಸಿಂಪಲ್. ಅಮೈಡ್ ಇರೋದು, ಅಮೈಡ್ ಅಲ್ವಾ ಇದು? ಅಮೈಡ್ ಇರೋದು ಏನಾಗ್ತಿದ್ರು? ಆ್ಯಸಿಡ್ ಆಗ್ತಿದೆ. ಅಮೈಡ್ ಇರೋದು ಆ್ಯಸಿಡ್ ಆಗೋದು ಯಾವಾಗ? ಜಸ್ಟ್ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ, ಅಂದರೆ ಆ್ಯಸಿಡ್ ಇನ್ ವಾಟರ್ ತಗೊಂಡು ಅಲ್ವಾ, ಇಲ್ಲದು ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ, ಹೀಟ್ ಮಾಡಿದ್ರೆ ನಿಮಗೆ ಅಮೈಡ್ ಇರೋದು ಏನಾಗುತ್ತೆ? ಆ್ಯಸಿಡ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೆಥಡ್ ಟು ಪ್ರಿಪೇರ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಹೌದಾ? 28 ಹೌ ಕ್ಯಾನ್ ಮೀಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಟು ಕನ್ವರ್ಟೆಡ್ ಇಂಟು ಪ್ರೊಪನೋಯಿಕ್ ಆ್ಯಸಿಡ್? ವೆರಿ ಈಸಿ ರಿಯಾಕ್ಷನ್. ಮೀಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಅಂದರೆ ಈಸ್ ನಥಿಂಗ್ ಬಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ನಾವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮಾಡಬೇಕು ಅಂದರೆ ಒಂದೇ ಮೆಥಡು, ಕಾರ್ಬನ್ ಡೈಆಕ್ಸೈಡು ಆ್ಯಡ್ ಮಾಡಿ, ಅಂದರೆ ಡ್ರೈ ಐಸ್ ಅಂತ ಹೇಳ್ಕೊಟ್ಟಿರ್ತಾರೆ. ಡ್ರೈ ಐಸನ್ನು ಆ್ಯಡ್ ಮಾಡಿದ್ರೆ, ವಾಟ್ ಈಸ್ ಡ್ರೈ ಐಸ್? ಸಾಲಿಡ್ CO2ನ ತೊಗೊಂಡು ಆ್ಯಡ್ ಮಾಡಿ, ಅದಾದಮೇಲೆ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇರೋದೇನಾಗುತ್ತೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ. ಬಟ್ ತುಂಬ ಈಸಿ ರಿಯಾಕ್ಷನ್, ಮರಿಬೇಡಿ. ಇಲ್ಲಿ ನೋಡಿ, ಈಗ ನಾನು ಮೀಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ತೊಗೊಂಡೆ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಹಾಕ್ತೀರಾ. ಯಾವ ಆ್ಯಸಿಡ್ ಬರುತ್ತೆ ಅಂದರೆ ಭಾಳ ಈಸಿ ನೀವು ಗೆಸ್ ಮಾಡೋದು. ಹೇಗೆ? ಇಲ್ಲಿ ಒಂದು ಕಾರ್ಬನ್ ಇದೆಯಾ, ಇಲ್ಲೊಂದು ಕಾರ್ಬನ್ ಇದ್ದೇ ಇರುತ್ತೆ. ಒಟ್ಟು 2 ಕಾರ್ಬನ್ ಇರೋ ಆ್ಯಸಿಡ್. 2 ಕಾರ್ಬನ್ ಇರೋ ಆ್ಯಸಿಡ್ ಯಾವುದಪ್ಪ? CH3COH. ಅಥವಾ ಅವರಿಗೂ ಕೊಟ್ಟರು ಏನು? ಬೆನ್ಸಿನ್ ರಿಂಗೇ ಕೊಟ್ಬಿಟ್ರು. ಬೆನ್ಸಿನ್ ರಿಂಗು, ಅದಾದಮೇಲೆ CH2 MgBr. ಇದಕ್ಕೆ ಯಾವ ಆ್ಯಸಿಡ್ ಬರುತ್ತೆ ಅಷ್ಟೇ. ಏನು ಮಾಡಿ, MgBrನ ತೆಗೆದ್ಬಿಡ್ರಪ್ಪ. ಉಳಿದಿದ್ದಕ್ಕೆ ಇನ್ನೊಂದು ಕಾರ್ಬನ್ ಸೇರಿಸಿ ಆ್ಯಸಿಡ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಎಷ್ಟಿದೆ? CH2 ಇದೆ, ಕಟ್ ಮಾಡಿದೆ. ಇಲ್ಲಿಂದ ಒಂದು ಕಾರ್ಬನ್ ಬರುತ್ತಾ? COOH. ಅರ್ಥ ಆಗಿದೆ ಅಂತ ಅನ್ಕೋತೀನಿ.
ಭಾಳ ಇಂಪಾರ್ಟೆಂಟು, ಮರಿಬೇಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 29th. Which carboxylic acid is used in the manufacturing of nylon 66 ಅಂತ ಹೇಳ್ತಾರೆ. ಹಿಂದೆ ಒಂದು ಪಾಠನೇ ಇತ್ತು ನಿಮಗೆ ಪಾಲಿಮರ್ಸ್ ಅಂತ ಹೇಳಿ, ಅದರಲ್ಲಿ ಇದ್ರ ಪ್ರಿಪ್ರೇಷನ್ಸ್ನೇ ನಾವು ಕಲಿತಾ ಇದ್ವಿ. ಈಗ ಲಾಸ್ಟಿಗೆ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಈ ಚಾಪ್ಟ್ರಲ್ಲಿ ಯೂಸಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಬರುತ್ತೆ. ಅಲ್ಲಿ ಅವರೇ ಹೇಳ್ತಾರೆ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ನ ನಾವು ನೈಲಾನ್ 66ನ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದ್ರ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ ಯೂಸಸಲ್ಲಿ. ಅದು ಯಾವ್ದು ಆ್ಯಸಿಡ್ ಅಂತ ನೀವು ನೆನ್ಪಿಟ್ಕೊ, ಮೆಮೊರೈಸ್ ಮಾಡಬೇಕಷ್ಟೇ. ಇದರಲ್ಲಿ ಹೆಕ್ಸೇನ್ ಡೈಓಯಿಕ್ ಆಸಿಡ್ ಇಸ್ ಯೂಸ್ ಟು ಪ್ರಿಪೇರ್ ನೈಲಾನ್ 66. ಹೆಕ್ಸೇನ್ ಡೈಓಯಿಕ್ ಆಸಿಡ್ ಅಂದರೆ ಈ ಥರ ಇರುತ್ತೆ ಸ್ಟ್ರಕ್ಚರು. COH ಇರುತ್ತೆ, CH2 4 ಟೈಮ್ಸ್ ಇರುತ್ತೆ, COOH ಇರುತ್ತೆ. 2 ಆ್ಯಸಿಡ್ ಇದೆ ನೋಡಿ, ಗ್ರೂಪ್ ಇದೆ, ಅದಕ್ಕೆ ಡೈಓಯಿಕ್ ಆಸಿಡ್. ಕಾರ್ಬನ್ ಎಷ್ಟಿದೆ ನೋಡ್ರು, 1 2 ಇಲ್ಲಿ 4 ಇದೆ, 6 ಆಯಿತು. ಅದಕ್ಕೆ ಹೆಕ್ಸೇನ್ ಡೈಓಯಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಲಾಸ್ಟ್ ಕ್ವಶನ್ನು, ಬೆನ್ಸೋಯಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಡ್ಯಾಶ್ ಟು ಗಿವ್ ಅಮೋನಿಯಂ ಬೆನ್ಸೋಯೇಟ್ ಸಾಲ್ಟ್. ಅಲ್ಲೇ ಹೇಳ್ತಾ ಇದ್ದಾರೆ ಬೆನ್ಸೋಯಿಕ್ ಆಸಿಡ್ ಫಾರ್ಮುಲಾ ಏನರಪ್ಪ, ಬೆನ್ಸಿನ್ನು, ಅದ್ರ ಮೇಲೆ COOH. ಏನು ಬರ್ತಾ ಇದೆ ಅಂತೆ, ಅಮೋನಿಯಂ ಬೆನ್ಸೋಯೇಟ್. ಏನು ಅಮೋನಿಯಂ ಬೆನ್ಸೋಯೇಟ್ ಅಂದರೆ ಇದಕ್ಕೆ COONH4, ಇದು ಅಮೋನಿಯಂ ಬೆನ್ಸೋಯೇಟ್. ಈಗ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಏನಿದೆ ನೋಡಿ, ಏನು ಡಿಫ್ರೆನ್ಸ್ ಇದೆ, ಒಂದು N ಎಕ್ಸ್ಟ್ರಾ ಇದೆ, ಒಟ್ಟಿಲ್ಲ 1 ಹೈಡ್ರೋಜನ್ ಐತಿಲ್ಲಿ 4 ಇದೆ. H4 ಆಗಬೇಕು ಅಂದರೆ ಇನ್ನು 3 ಹೈಡ್ರೋಜನ್ ಬೇಕು, NH3. ಸೊ ನೀವು NH3ನ ಆ್ಯಡ್ ಮಾಡಿದಾಗ ನಿಮಗೆ ಅಮೋನಿಯಂ ಬೆನ್ಸೋಯೇಟ್ ಬರ್ತದೆ. ಆಪ್ಷನ್ ಬಿ. ಇದೇ ಅಮೋನಿಯಂ ಬೆನ್ಸೋಯೇಟ್ಗೆ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಏನಾಗುತ್ತೆ, ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳ್ಕೊಟ್ಟೆ, ಏನಾಗುತ್ತೆ ಹೇಳಿ, ಅಮೈಡ್ ಆಗಿ ಫಸ್ಟ್ ಹೀಟ್ ಮಾಡಿ ಅಮೈಡ್ ಆಗುತ್ತೆ. ಅಮೈಡ್ ಅಂದ್ರೇನು, CONH2 ಆಗುತ್ತೆ, ವಾಟ್ರ್ ಹೋಗ್ಬಿಟ್ಟು H2O ತೆಗೆದ್ಬೋಣ, ಅಂದರೆ 2 H 1 O ತೆಗಿರಿ, CONH2 ಬರುತ್ತೆ. ಇದಕ್ಕೆ ನೀನು ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ CONH2 ಇರೋದು ಏನಾಗುತ್ತಪ್ಪ, COOH ಆಗುತ್ತೆ. ಅಂದರೆ ಯಾಕೆ ಈ ಥರ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ MCQ ಮೂಲಕ ಕಲಿಯುತ್ತಾ ಕೆಲವು ರಿಯಾಕ್ಷನ್ಸ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ರೆ 2 ಮಾರ್ಕ್ಗೆ ಬಂದಾಗ 3 ಮಾರ್ಕ್ಸ್ಗೆ ಬಂದಾಗ ನಿಮಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ಅದರಿಂದ MCQ ಕ್ವಶನ್ ಮುಗಿಸಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಓಕೆನಾ. ನೀಟಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಚಾಪ್ಟರ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.